ಏನಾದರೂ ರಬ್ಬಿಶ್ ವರ್ಡ್ಗಳನ್ನ ಯೂಸ್ ಮಾಡೋದಿರ್ಬೋದು. ಏನೇನೋ ಕೆಟ್ಟ ಮಾತುಗಳು ಆಗಲಿ ಇಲ್ಲಾಂದ್ರೆ ಆಗಲಿ ಶಿಟ್ ಆಗಲಿ. ದ ಓನ್ಲಿ ಪ್ರಾಬ್ಲಮ್ ದಟ್ ಐ ಹ್ಯಾವ್ ಇಸ್ ಹಳ್ಳಿ ಮಕ್ಕಳ ನಮ್ಮ ಹತ್ರ ಮಾತಾಡ್ತಾನೆ ಇರಲಿಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಹ್ಯುಮ್ಯಾನಿಟಿ ಇರಬೇಕು. ಯಾಕಂದ್ರೆ ಅವ್ರಿಗೆ TRP ರೇಟಿಂಗು ಬೇಕು, ನಮ್ಮ ಮಧ್ಯದಲ್ಲಿ ಜಗಳನೂ ಆಗಬೇಕು, ನಾವು ಒಬ್ರಿಗೂ ಅಗೇನ್ಸ್ಟ್ ಆಗಬೇಕು. ಕಂಪ್ಲೀಟ್ಲಿ ಅಲ್ಲಿ ಆರೋಗನ್ಸ್ ಸ್ಟಾರ್ಟ್ ಆಗಿತ್ತಾ ನಿಮ್ಮ ಮೇಲೆ? ನಮಗೂ ಗುಡ್ ಬೈ ಹೇಳಿಲ್ಲ, ಹಳ್ಳಿಯವ್ರಿಗೂ ಗುಡ್ ಬೈ ಹೇಳಿಲ್ಲ ಅಂತ ಹೇಳಿ ಬಿಟ್ರ ಹೇಳಕ್ಕೆ. ಹೇಳಿದ ತಕ್ಷಣ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ಕಂಟೆಸ್ಟೆಂಟ್ ಮ್ಯಾನೇಜರ್ ಇದಾರಲ್ಲ ರಕ್ಷಿತಾ ಅವರು, ಇಲ್ಲ ನೀವು ಇಲ್ಲೇ ಇರಿ, ಬೇರೆ ಹುಡುಗಿರೆಲ್ಲ TT ಹತ್ರ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಬೇರೆ ಹುಡುಗಿರನ್ನ TT ಹತ್ರ ಕಳಿಸ್ಬಿಟ್ಟು, ಅದಕ್ಕೋಸ್ಕರ ಅಂತ ಒಂದಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ. ಫಸ್ಟ್ ಆಫ್ ಆಲ್ ಅವ್ರು ದುಡ್ಡೇ ಕೊಡ್ತಾ ಇಲ್ಲ. ಆಶ್ ಅವರು ಕಷ್ಟ ಅನ್ನೋದು ನೋಡಿದಾರ? ಡೆಫಿನೆಟ್ಲಿ ಎಸ್ ಎಸ್. ಯಾವ ರೀತಿಯದ್ದು ಅಂತ ಒಂದೆರಡು ಎಕ್ಸಾಂಪಲ್ ಹೇಳ್ಬೋದಾ? ಯಾವ ರೀತಿ ಅಂದರೆ, ಈಗ ಅಷ್ಟೇನು ಕಷ್ಟ ಇರಲಿಲ್ಲ. ಬಿಕಾಸ್ ಯಾಕಂದರೆ ಟೈಮ್ಗೆ ನಮ್ಗೆ ಊಟನೂ ಎಲ್ಲ ಸಿಗ್ತಿತ್ತು. ಯಾಕಂದರೆ ನಮ್ಮ ಪೇರೆಂಟ್ಸ್ ಬಂದ್ಬಿಟ್ಟು ಅಷ್ಟೆಲ್ಲ ಕಷ್ಟ ಪಡಬಾರ್ದು ಅಂತ ಹೇಳಿ ಸಾಲ ಗೀಲ ಎಲ್ಲ ತಗೊಂಡು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು ಅಲ್ವಾ. ಈಗ ಏನಕ್ಕೆ ಹುಟ್ಟಿಸಿರೋದು? ನಮ್ಮ ಮಕ್ಕಳು, ನಾವು ಜವಾಬ್ದಾರಿ ತಗೊಂಡು ಈ ಥರ ಮಾಡಬೇಕು, ಅವ್ರನ್ನ ಈ ಥರ ಎಲ್ಲ ಅವ್ರಿಗಂತ ಒಂದು ಕನಸಿರುತ್ತೆ. ಆದರೆ ಇಲ್ಲಿ ತನಕ ನಾನು ಕಷ್ಟ ಎಲ್ಲ ಪಟ್ಟಿಲ್ಲ ಹೇಳಿ. ಓಕೆ, ಯಾಕೆ ಅಂತಂದರೆ ಬಟ್ ಆದರೆ ಹೇಳಕ್ಕೆ ಹೋದ್ರೆ ನಾವೇನು ಇಲ್ಲ ನಾವು ಸೋನಾ ಮಸೂರಿ ರೈಸಲ್ಲೇ ಊಟ ಮಾಡೋದು, ಇಲ್ಲಾಂದರೆ ಬಾಸ್ಮತಿಯಲ್ಲೇ ಊಟ ಮಾಡೋದು ಹಂಗೇನಿಲ್ಲ. ನಮ್ಮ ಮನೇಲಿ ರೇಷನ್ ರೈಸ್ ತರ್ತಾರೆ, ನನಗೆ ರೇಷನ್ ರೈಸೇ ಇಷ್ಟ. ಐ ಬಿ ವೆರಿ ಓಪನ್ ಎನ್ ಆಫ್. ರೇಷನ್ ರೈಸೇ ಇಷ್ಟ. ನಾನು ರೇಷನ್ ರೈಸಲ್ಲೇ ನಾನು ಊಟ ಮಾಡೋದು ಇವಾಗ್ಲೂ ಕೂಡ. ಇವನ್ ನಾವು ಯಾಕೆ ಅಂದರೆ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನನಗೆ ಇದೇ ಬೇಕು ಅದೇ ಬೇಕು ಅಂತ ಡಿಮಾಂಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ಮಮ್ಮಿ ಬಂದ್ಬಿಟ್ಟು ಸಿಂಗಲ್ ಪ್ಯಾರೆಂಟ್. ಹೌದು, ಓಕೆನಾ. ಅವ್ರ ಹತ್ರ ಹೋಗ್ಬಿಟ್ಟು ಇಲ್ಲ ನನಗಿದೇ ಇಸ್ಕೊಡು ನನಗೆ ಅದೇ ಇಸ್ಕೊಡು ಅಂತ ಏನು ಮಾಡೋಕ್ಕಾಗಲ್ಲ. ಆಕ್ಸ್ ಏನಂದರೆ ಮಾಡ್ಬೋದು, ಅವರಿಂದ ಏನು ಆಗುತ್ತೆ ನಮಗೆ ಕೊಡೋಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ತಿನ್ಕೊಂಡು ಹೋಗ್ಬೇಕು. ಹಂಗೆ ಸಪೋಸ್ ಇದೇ ಬೇಕು ಅದೇ ಬೇಕು ಅಂದರೆ ಮಾರನೇ ದಿನ ಊಟ ಇಲ್ಲ, ನೀರಾಗ್ಬಿಡ್ತಾರೆ ಊಟಕ್ಕೆ. ಹೋಗು ನೀನು ಆಚೆನೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅದರಿಂದಾನೇ ಎಲ್ಲ ತಿಂದ್ಬಿಡ್ತೀವಿ ನಾವು ಮನೇಲಿ. ನಿಮ್ಮ ಫ್ಯಾಮಿಲಿನಲ್ಲಿ ನೀವು 3 ಜನ ಹೆಣ್ಮಕ್ಳು? ಹೌದು. ಹಾಗೇನೆ ನಿಮ್ದು ಏನು ಮಲಯಾಳಂ ಫ್ಯಾಮಿಲಿ? ಹೌದು. ನಿಮ್ ಹೆಣ್ಮಕ್ಳು ಅಂದ್ರೇನೆ ಒಂದ್ ಕಡೆ ಹಬ್ಬ ಇರುತ್ತೆ. ಕರೆಕ್ಟ್. ಓಣಂ, ವಿಶು. ಹೌದು ಹೌದು. ನೀವ್ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ? ಯಾಕೆ ಅಂತಂದ್ರೆ ಆಶ್ ನ ಒಂದು ಮಾಡರ್ನ್ ಲುಕ್ ಅಲ್ಲಿ ನೋಡಿರ್ತಕ್ಕಂಥ ಜನ ಅವರ ಒಂದು ಪಾಸಿಟಿವ್ ಅಥವಾ ಸಾಂಪ್ರದಾಯಿಕವಾಗಿ ನೋಡಿರಲ್ಲ. ಅದಿದೆಯಾ? ಇದೆ ಇದೆ ಇದೆ, ಡೆಫಿನೆಟ್ಲಿ ಇದೆ. ಯಾಕಂದ್ರೆ ನಾನು ಕೆಲವೊಬ್ರು ನಂಬಲ್ಲ, ಆಶ್ ನಾನ್ ವೆಜ್ ತಿನ್ನಲ್ಲ ಅಂತ ನಂಬಲ್ಲ. ಬಿಕಾಸ್ ನಾನು ಸ್ಯಾಟರ್ಡೇ ನಾನ್ ವೆಜ್ ತಿನ್ನಲ್ಲ, ಥರ್ಸ್ಡೇ ನಮ್ಮ ಮಮ್ಮಿಗೋಸ್ಕರ ನಾನು ನಾನ್ ವೆಜ್ ತಿನ್ನಲ್ಲ. ಯಾಕಂದ್ರೆ ಮನೇಲಿ ಅವರು ಮಾಡಲ್ಲ, ಯಾಕಂದ್ರೆ ಅವರು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡ್ತಾರೆ, ಅದಕ್ಕಂತ ಥರ್ಸ್ಡೇ ಅವ್ರು ತಿನ್ನಲ್ಲ. ನಾನು ಸ್ಯಾಟರ್ಡೇ ತಿನ್ನಲ್ಲ, ಮತ್ತೆ ನಾನು ಮಂಡೇ ತಿನ್ನಲ್ಲ ನಾನ್ ವೆಜ್. ಬೇರೆ ಮಿಕ್ಕಿದ ಎಲ್ಲ ದಿನ ತಿಂತೀನಿ. ಯಾವ ಕಾರಣದಿಂದ ತಿನ್ನಲ್ಲ? ನಾನು ಮಂಡೇ ಸ್ಯಾಟರ್ಡೇ ಬಂದ್ಬಿಟ್ಟು ಇಲ್ಲ, ಅದು ಸ್ಯಾಟರ್ಡೇ ಬಂದ್ಬಿಟ್ಟು ಇವರು ವೆಂಕಟೇಶ್ವರ ಸ್ವಾಮಿಗೆ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಗೆ. ಓ ಹೌದು, ಭಕ್ತರು ಅವರು ತುಂಬಾ 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 ನಂಬ್ತೀರಾ ದೇವ್ರನ್ನ? ಡೆಫಿನೆಟ್ಲಿ ಡೆಫಿನೆಟ್ಲಿ. ಅಂಡ್ ಮಂಡೇ ಬಂದ್ಬಿಟ್ಟು ಶಿವ ಪೂಜೆ ಮಾಡ್ತೀರಾ? ಯಾಕೆ ಅಂತಂದ್ರೆ ಆಶ್ ಅವ್ರು ಪೂಜೆ ಮಾಡ್ತಾರೆ ಅಂದ್ರೆ ಅವ್ರನ್ನ ಹೇಗೆ ಪೋರ್ಟ್ರೇಟ್ ಮಾಡಿದ್ದಾರೆ ಜನ ಅಂದ್ರೆ, ಕೆಲವೊಬ್ರು ಅನ್ಕೊಂಡಿದ್ದಾರೆ ನಾನು ಕ್ರಿಶ್ಚಿಯನ್ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆಶ್ ಮೆಲೋ ಸ್ಕೈಲರ್ ಅಂತ ಹೇಳಿದ್ರೆ ಐಶ್ವರ್ಯ ನಾಯರ್, ನಾನು ಪ್ಯೂರ್ ಹಿಂದೂ, ಮಲಯಾಳಿ ಹಿಂದೂ ನಾನು. ಹೌದು. ನಿಮ್ಗೆ ಎಷ್ಟು ಭಾಷೆ ಬರುತ್ತೆ? ಐ ನೋ ಆಲ್ಮೋಸ್ಟ್ ಒಂದು 8 ಲ್ಯಾಂಗ್ವೇಜಸ್ ಬರುತ್ತೆ. ಕನ್ನಡ, ಇಂಗ್ಲಿಷ್, ತಮಿಳ್, ತೆಲುಗು, ಮಲಯಾಳಂ, ಉರ್ದು, ಹಿಂದಿ ಆ್ಯಂಡ್ ಸ್ವಲ್ಪ ಸ್ವಲ್ಪ ಈಗ ತುಳು ಬರುತ್ತೆ. ಹೌದು ಹೌದು, ಸ್ವಲ್ಪ ಸ್ವಲ್ಪ, ವೆರಿ ಲಿಟ್ಲ್. ಓಕೆ. ಬೇರೆ ಯಾವ್ದಾದ್ರು ಭಾಷೆನಲ್ಲಿ ನಿಮಗೆ ಅಪ್ರೋಚ್ ಬಂದಿದ್ಯಾ ಸಿನಿಮಾಗೆ? ಈಗ ಫಸ್ಟ್ ಟೈಮ್ ತೆಲುಗಲ್ಲಿ ಬಂದಿದೆ. ಅದೇನೋ ಸ್ವಲ್ಪ ಚರ್ಚೆ ಆಗ್ತಿದೆ, ಮಾತುಕತೆ ಆಗ್ತಿದೆ. ಅದು ಸೈನ್ ಅಪ್ ಮಾಡ್ತೀನಿ ಬೇಗ ಅನ್ಸುತ್ತೆ. ಆಲ್ ದ ಬೆಸ್ಟ್ ಆಗಲಿ. ಮತ್ತೆ ಓಣಂ ಎಲ್ಲ ಮಾಡ್ತೀನಿ ಅಂದ್ರೆ ಯಾವ ರೀತಿ ಇರುತ್ತೆ ಸಂಭ್ರಮ? ಯಾವ ರೀತಿ ಇರುತ್ತೆ? ಓಣಂ ಬಂದ್ಬಿಟ್ಟು ಇಸ್ ಅ ಫೆಸ್ಟಿವಲ್ ಆಫ್ ಫ್ಲವರ್ಸ್. ಹುಡುಗಿರೆಲ್ಲ ಚೆನ್ನಾಗಿ ಸೆಟ್ಟು ಮುಂಡು ಎಲ್ಲ ಹಾಕೊಂಡು, ಸೆಟ್ಟು ಮುಂಡು ಅಂದ್ರೆ ನಮ್ಮ ಭಾಷೆಯಲ್ಲಿ ಹಾಫ್ ಸಾರಿ. ಓಕೆ.
ಹಾಫ್ ಸಾರಿ, ಈ ಲಂಗ ದಾವಣಿ ತರ. ಹಾ ಲಂಗ ದಾವಣಿ ತರ ಮಲಯಾಳಂದಲ್ಲಿ ಏನ್ ಹೇಳ್ತಾರೆ ಸೆಟ್ ಮುಂಡು ಅಂತಾರೆ. ಹಾ. ಸೆಟ್ ಮುಂಡೆಲ್ಲ ಹಾಕೊಂಡು ಮತ್ತೆ ನೀವು ಹಾಕೊಳ್ತೀರಾ ಅದನ್ನೆಲ್ಲ? ನನ್ನ ಹತ್ರ 1-2 ಸೆಟ್ ಮುಂಡೆ ಇದೆ, Okay. ಹಾಕೊಂತೀನಿ. ಆಮೇಲೆ ಅದಾದ್ಮೇಲೆ ಮನೇಲಿ ಪೂಜೆ ಮಾಡಿ ಹೂವೆಲ್ಲ ಅಲಂಕಾರ ಎಲ್ಲ ಮಾಡ್ಬಿಟ್ಟು ಒಂದ್ ರಂಗೋಲಿ ಎಲ್ಲ ಮಾಡಿಸಿ ಅದ್ರಲ್ಲಿ ಕಲಕಾರ ಎಲ್ಲ ಮಾಡ್ಬಿಟ್ಟು ಆಮೇಲೆ ದೇವ್ರಿಗೆ ಪೂಜೆ ಮಾಡಿ ದೇವ್ರಿಗೆ ಏನೇನು ಫ್ರೂಟ್ಸ್ ಇಡ್ತಾರೆ, ತರಕಾರಿ ಇಡ್ತಾರೆ, ಆಮೇಲೆ ದುಡ್ಡು ಇಡ್ತಾರೆ, ಚೈನ್ ಎಲ್ಲ ಹಾಕ್ತಾರೆ. ಲಕ್ಷ್ಮೀ ಪೂಜೆ ತರಾನೇ, ಸೇಮ್ ಲಕ್ಷ್ಮೀ ಪೂಜೆ ತರಾನೇ ಇರುತ್ತೆ. ಅದಾದ್ಮೇಲೆ ಮನೇಲಿ ಏನೇನು ಕುಕಿಂಗ್ ಎಲ್ಲ ಮಾಡ್ತಾರೋ ಅದೆಲ್ಲ ಮಾಡ್ತಾರೆ. ಅದೇ ಅಷ್ಟೇ. ಅದೇ ವೆಜ್, ನೋ ನಾನ್ ವೆಜ್. ಅದಾದ್ಮೇಲೆ ವಿಷು ಅಂತ ಒಂದು ಹಬ್ಬ ಇದೆ ನಮ್ಗೆ. ಹೌದು ವಿಷು, ಹೌದು. ಅದ್ ಬಂದ್ಬಿಟ್ಟು ಮಲಯಾಳಂ ನ್ಯೂ ಇಯರ್ ಅಂತ ಹೇಳ್ತಾರೆ. ಈಗ ಸಂಕ್ರಾಂತಿ ಹೆಂಗೆ ಯುಗಾದಿ ಹಬ್ಬ ಅದೇ ತರ. ಸೊ ಕನ್ನಡ ಜನಗೆ ಅವರಿಗೆ ಯುಗಾದಿ ಹಬ್ಬ, ನಮಗ್ ಬಂದ್ಬಿಟ್ಟು ವಿಷು ಅಂತಾರೆ. ವಿಷುಗೆ ನೈಟೇ ಎಲ್ಲ ಅಲಂಕಾರ ಮಾಡಿರ್ತಾರೆ. ಬೆಳಗ್ಗೆ 5:30 ಎದ್ದು ಕಣ್ಣಿಗೆ ಮುಚ್ತಾರೆ. ನಮ್ಮ ಮಕ್ಕಳೆಲ್ಲ ಇರ್ತಾರಲ್ಲ, ಅಮ್ಮ ಬಂದ್ಬಿಟ್ಟು ಎಲ್ಲಾರ ಕಣ್ಣು ಮುಚ್ಚಿಸಿ ಬಚ್ಚಲಿಗೆ ತಗೊಂಡೋಗಿ ಮುಖ ಎಲ್ಲ ವಾಶ್ ಮಾಡಿಸಿ ಆಮೇಲೆ ಹಂಗೆ ಬಂದ್ಬಿಟ್ಟು ದೇವ್ರನ್ನ ನೋಡ್ಬೇಕು. ದೇವ್ರ ನೋಡಿದ ತಕ್ಷಣ ಕೈ ನೀಟ ಅಂತ ಕೊಡ್ತಾರೆ. ಕೈ ನೀಟ ಅಂದ್ರೆ ಹಂಗಂದ್ರೆ ದೊಡ್ಡವ್ರ ಕಾಲಿಗೆ ಬಿದ್ದು ಅವ್ರ ಹತ್ರದಿಂದ ದುಡ್ಡು ತಗೋಬೇಕು. ಹೌದು, ನಾನಂತೂ ಫುಲ್ ಸಿಕ್ಕಿದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಎಲ್ಲಾರ ಕಾಲಿಗೂ ಬೀಳೋದು ನನ್ ದುಡ್ಡು ಸಿಗುತ್ತಲ್ಲ. ಸೊ ಬಟ್ ದಟ್ ಇಸ್ ಅ ವೆರಿ ಗುಡ್ ಫೆಸ್ಟಿವಲ್ ಅಂತ ಹೇಳ್ಬೋದು. ನೀವು ಟ್ರೆಡಿಷನಲ್ ಆಗೂ ಫಾಲೋ ಮಾಡ್ತೀರಾ, ಮಾಡರ್ನ್ ಆಗೂ ಇರ್ತೀರಾ. ಕರೆಕ್ಟ್. ಆದ್ರೆ ಯಾರು ಅದೇ ಹೇಳ್ತಾರಲ್ಲ, ಗೊತ್ತಿಲ್ಲದೆ ಸುಮ್ಮನೆ ಮಾತಾಡೋರ್ನ ಏನು ಮಾಡಕ್ಕಾಗಲ್ಲ. ಈಗ ನಾನು ಈ ತರಾನು ಇದ್ದೀನಿ ಅಂತ ಇವತ್ತೊಂದು ಕ್ಲಾರಿಟಿ ಅವ್ರಿಗೆ ಸಿಕ್ಕಿರುತ್ತೆ. ಹೌದು, ಯಾಕೆ ಅಂತಂದ್ರೆ ಜನರು ಕೆಲವೊಂದು ಟೈಮ್ ನೋಡೋದನ್ನ ನಂಬ್ತಾರೆ, ಕೆಲವು ಕೇಳೋದ್. ಎಕ್ಸಾಕ್ಟ್ಲಿ. ಸುಮ್ಮನೆ ಕೇಳಿದ್ದೆಲ್ಲ ನಿಜ ಅಂತ ಹೇಳಕ್ಕಾಗಲ್ಲ. ನೋಡ್ಬೇಕು, ಗೊತ್ತಾಗ್ಬೇಕು ರಿಯಾಲಿಟಿ ಏನಂತ, ಮಾತಾಡ್ಬೇಕು, ಅವಾಗ್ಲೇ ಗೊತ್ತಾಗೋದು. ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಲ್ಲ ನಾನು, ಇಲ್ಲಿ ತನಕ ಯಾವ್ದಾದ್ರು ಒಂದು ಕಾಂಟ್ರವರ್ಸಿ ನಾನು ಮಾಡಿದ್ದೀನ? ಭೀಮಾ ಬಿಟ್ಟು, ಅಪಾರ್ಟ್ ಫ್ರಮ್ ಭೀಮಾ, ಬೇರೆ ಮೂವಿ ಅದು ಕರೆಕ್ಟ್. ಅದ್ ಬಿಟ್ಟಿ ಬೇರೆ ಏನಾದ್ರು ಕಾಂಟ್ರವರ್ಸಿ ಬಂದಿದ್ಯಾ? ಇಲ್ಲಿ ತನಕ ನಾನಾಯ್ತು, ನನ್ ಕೆಲಸ ಆಯ್ತು ಅಂತ ಇದ್ದಿದ್ದು, ಇಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದಕ್ಕೇನೆ ನಾನು ಇಷ್ಟೆಲ್ಲ ಮಾತಾಡ್ತಾ ಇರೋದು. ಹೌದು. ಇಲ್ಲಾಂದ್ರೆ ನಾನು ಏನಕ್ಕೆ ಮಾತಾಡ್ಲಿ ಸುಮ್ನೆ? ನನಗೇನು ಇವ್ರು ಹೇಳ್ತಾರಲ್ಲ, ಇಲ್ಲ ಅವಳು ಫೇಮ್ಗೋಸ್ಕರ, ಅವಳು ಇದಕ್ಕೋಸ್ಕರ. ನಾನು ಆಲ್ರೆಡಿ ಫೇಮಸ್ ಆಗಿದ್ದೀನಿ ಗುರು, ನನಗೆ ಅದೇ ಆ ಫೇಮೇ ಸಾಕು, ಬೇರೆ ಫೇಮಸ್ಸೇ ಬೇಡ ನನಗೆ. ಅದು ನೆಗೆಟಿವ್ ಆಗಿ ಫೇಮಸ್ ಇರೋದೇ ಬೇಡ. ಟು ಬಿ ವೆರಿ ಆನೆಸ್ಟ್, ನನ್ನ ಮನ್ಸಿಗಲ್ಲ, ನಾನು ಏನಾಗಿದೆ ಅಂತ ಹೇಳೋದು ಒಂದು ದೊಡ್ಡ ವಿಷಯನ ಅಲ್ವಾ? ಅದು ಅವ್ರು ಬಂದ್ಬಿಟ್ಟು ಇಲ್ಲ, ಅದು ಬಂದ್ಬಿಟ್ಟು ಅವಳು ಹಿಂಗ್ ಮಾಡ್ತಾ ಇದ್ದಾಳೆ, ಹಂಗ್ ಮಾಡ್ತಾ ಇದ್ದಾಳೆ, ನಿನ್ಗೆ ಗೊತ್ತಿಲ್ಲ, ಬಂದು ಮಾತಾಡು, ಹೇಳ್ತೀನಿ ಏನಾಯ್ತು ಅಂತ. ನೀನು ಅರ್ಥ ಮಾಡ್ಕೊ, ನಾನು ಅರ್ಥ ಮಾಡಿಸ್ತೀನಿ. ಸಿಂಪಲ್. ಹ್ಯಾಶ್ಮಲ್ ಅವ್ರಿಗೆ ತುಂಬಾ ಎಮೋಷನಲ್ ಬ್ರೇಕ್ ಡೌನ್ ಆಗಿದೆ. ಬಟ್ ಅದರಿಂದ ಇವರು ಈ ರೀತಿ ಬದಲಾದ್ರು, ಹೌದು ನಿಜ. ಬಟ್ ಅಂತ ಎಮೋಷನಲ್ ಬ್ರೇಕ್ ಡೌನ್ ಏನಕ್ಕಾಯ್ತು ಅಂತ ಕೇಳ್ಬೋದಾ? ತುಂಬಾ ನಿಮ್ಗೆ ಅದನ್ನ ಮರೆಯೋಕೆ ಆಗ್ತಾ ಇಲ್ಲ ಅನ್ನೋ ಅಷ್ಟು ಎಮೋಷನಲ್ ಬ್ರೇಕ್ ಡೌನ್ ಸ್ವಲ್ಪ ವರ್ಷದ ಹಿಂದೆ ಇತ್ತು ಆ ಥರ. ಈ ಇನ್ಸಿಡೆಂಟ್ ನನ್ನಿಂದ ಮರೆಯೋಕೆ ಆಗ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮತ್ತು ಎಲ್ಲ ಮತ್ತೆ ಕಮೆಂಟಲ್ಲಿ ಅದೇ ಆಗ್ತಾ ಇದ್ರು. ಬಟ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಐ ಓವರ್ಕಮ್ ದೋಸ್. ಯಾವುದಂತ ಹೇಳಿದ್ರೆ 2 ವಿಷಯ. ಒಂದು ನಮ್ಮ ಅಪ್ಪ ತೀರೋಗಿತ್ತು, ಇನ್ನೊಂದು ನನಗೆ ಬ್ರೇಕಪ್ ಆಗಿತ್ತು. ಅಷ್ಟೇ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅದು ಒಂದು ದೊಡ್ಡ ಎಮೋಷನಲ್ ಬ್ರೇಕ್ ಡೌನ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅಪ್ಪ ತೀರೋದಿದ್ದಕ್ಕೂ ಬ್ರೇಕಪ್ ಆಗಿದ್ದಕ್ಕೂ ಅದು ಕಂಪೇರೇ ಮಾಡೋಕ್ಕಾಗಲ್ಲ. ಇದು ಯಾವುದೋ ಒಂದು ದೊಡ್ಡ ವಿಷಯ. ನಮ್ಮ ಪರ್ಸನಲ್ ಅಂತ ಬಂದರೆ ತಂದೆ ಅಂದರೆ ದೊಡ್ಡ ವಿಷಯನೇ. ಬ್ರೇಕಪ್ ಅವನೊಬ್ಬ ಮಾಡ್ಬಿಟ್ಟು ಹಿಂಗೆಲ್ಲ ಹಾಳು ಮಾಡಿಬಿಟ್ಟ ನನ್ನ ಜೀವನ ಅಂತ ಹೇಳ್ಬಿಟ್ಟು ಅವನ್ನ ಬೇಡ. ದಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ದಿಸ್ ಇಸ್ ಡಿಫ್ರೆಂಟ್. ಎಮೋಷನಲ್ ಬ್ರೇಕ್ ಡೌನ್ ಆಗಿದ್ದೀನಿ, ಆಗ್ಬಿಟ್ಟು ಐವ್ ಓವರ್ಕಮ್ ದಟ್ ಆಲ್ಸೋ. ಈಗ ಏನು ಮಾಡೋಕ್ಕಾಗುತ್ತೆ? ಇವಾಗ ಒಂದು ಸಿಚುವೇಶನ್ ಆದಮೇಲೆ ಲೈಫ್ ಹ್ಯಾಸ್ ಟು ಗೋ ಆನ್. ನೋ ಒನ್ ವಿಲ್ ಕಮ್. ಯಾರು ಬಂದು ಊಟ ಹಾಕಲ್ಲ ನಮಗೆ ಅಲ್ವಾ? ನಮ್ಮ ಕೆಲಸ, ನಮ್ಮ ದುಡ್ಡು ನಾವೇ ನೋಡ್ಕೋಬೇಕು. ಈಗ ಇಲ್ಲ ಈ ಥರ ಎಲ್ಲ ಇದಾಗ್ಬಿಟ್ಟಿದೆ, ನಮ್ಮ ಪಪ್ಪ ಹಿಂಗಾಗಿದ್ದಾರೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರೆ ಮೂಲೆಯಲ್ಲೇ ಕೂತ್ಕೋಬೇಕು. ನಾಳೆ ಒಂದು ದಿವಸ ಯಾವನೂ ಬರಲ್ಲ. ನಮ್ಮ ಕಾಲಕ್ಕೆ ನಾವೇ ನಿಂತ್ಕೋಬೇಕು, ನಮ್ಮ ಕಷ್ಟಕ್ಕೆ ನಾವೇ ನಿಂತ್ಕೋಬೇಕು, ನಮ್ಮ ಊಟಕ್ಕೆ ನಾವೇ ನಿಂತ್ಕೋಬೇಕು. ಯಾರೂ ಬರಲ್ಲ ಸ್ವಂತ. ಈಗ ರಿಲೇಟಿವ್ಸ್ ಅಂತ ಹೇಳ್ತಾರಲ್ಲ, ಬರ್ತಾರೆ, ಅದಾವಾಗಲೇ ಹೇಳಿರ್ತಾನೆ, ಬರ್ತಾರೆ, ಹಾಲಾಗ್ತಾರೆ, ಹೋಗ್ತಾನೆ ಇರ್ತಾರೆ. ಬೇರೆ ಏನಾದರೂ ಕಾಂಟ್ರವರ್ಸಿ ಆದರೂ ಆ್ಯಶ್ ಹಿಂಗೆ ಬಂದಿದ್ದಾಳೆ, ಆ್ಯಶ್ ಹಂಗೆ ಬಂದಿದ್ದಾಳೆ, ಟಿವಿಯಲ್ಲಿ ಬಂದಿದ್ದಾಳೆ, ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಲಾಯಕ್ಕಿಲ್ಲ. ಈಗ ರಿಲೇಟಿವ್ಸ್ ಅಂದರೆ ಝೀರೋ, ಅಬ್ಸಲ್ಯೂಟ್. ಫ್ರೆಂಡ್ಸ್ ಆ್ಯಂಡ್ ಫ್ರೆಂಡ್ಶಿಪ್ ಬಗ್ಗೆ ತುಂಬ ಮಾತಾಡ್ತೀನಿ. ಯಾಕಂದರೆ ಒಬ್ಬರ ಲೈಫಲ್ಲಿ ಫ್ರೆಂಡ್ಸ್ ಇದ್ರೇ ಒಂದು ವ್ಯಾಲ್ಯೂ ಇರೋದು.
ಯಾಕಂದ್ರೆ ನನ್ನ ಲೈಫಲ್ಲಿ ಎಷ್ಟೋ ಒಂದು ದೊಡ್ಡ ಸರ್ಕಲ್ ಇತ್ತು. ಬಾಯ್ಸ್ ಆಗಿರ್ಲಿ, ಇಲ್ಲಾಂದ್ರೆ ಏರಿಯಾ ಬಾಯ್ಸ್ ಆಗಿರ್ಲಿ, ಇಲ್ಲಾಂದ್ರೆ ಫ್ರೆಂಡ್ಸ್ ಆಗಿರ್ಲಿ, ಒಂದು ದೊಡ್ಡ ಸರ್ಕಲ್ ಇತ್ತು. ಈಗ ಬರೀ ಇರೋರಂದ್ರೆ ಒಬ್ಳೆ. ಆ್ಯಂಡ್ ಶಿ ಇಸ್ ಮೈ ವೆರಿ ಬೆಸ್ಟ್ ಫ್ರೆಂಡ್. ಆಲ್ಮೋಸ್ಟ್ ಒಂದು 15-20 years ಇಂದ ಅವಳು ನನಗೆ ಫ್ರೆಂಡ್ಸ್. ಓಕೆ. ಹರ್ ನೇಮ್ ಇಸ್ ತಾರಾ. ಓಕೆ. ಇಲ್ಲಿ ತನಕ ನಂದು ಎಲ್ಲ ಅಪ್ಸ್ ಅಂಡ್ ಡೌನ್ಸು, ಲೆಫ್ಟ್ ಅಂಡ್ ರೈಟು, ಸೈಡು ಗೀಡು ಎಲ್ಲ ಅವಳು ನೋಡ್ಬಿಟ್ಟಿದ್ದಾಳೆ. ನಾನು ಯಾವ ಥರ ಬ್ರೇಕ್ ಡೌನು ಆಗ್ತೀನಿ, ಏನು ವಿಷಯಕ್ಕೆ ಬ್ರೇಕ್ ಡೌನ್ ಆಗ್ತೀನಿ, ಮತ್ತೆ ಯಾವ್ದು ನಂದು ಹ್ಯಾಪಿಯೆಸ್ಟ್ ಮೂಮೆಂಟು ಎಲ್ಲ ನೋಡ್ಬಿಟ್ಟಿದ್ದಾಳೆ. ಹರ್ ನೇಮ್ ಇಸ್ ತಾರಾ. ಶಿ ಇಸ್ ಅ ಗುಡ್ ಪರ್ಸನ್. ಎಸ್ ಅಬ್ಸಲ್ಯೂಟ್ಲಿ. ನನ್ನ ಗುಂಡು ಅವಳು. ಡುಮ್ ಆಗಿರ್ತಾಳೆ. ಕ್ಲೋಸ್, ಶಿ ಇಸ್ ವೆರಿ ಟೆಡಿ ಬೇರ್ ಅವಳು. ನೋಡಿ, ಅಂತ ಫ್ರೆಂಡ್ಶಿಪ್ ಸಿಗೋದು ತುಂಬಾ ಕಷ್ಟ. ಸಿಕ್ಕಿದೆ, ತುಂಬಾ ಕಷ್ಟ. ಸೊ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ಮತ್ತೆ ಇದಷ್ಟೇ ಅಲ್ದೇ ಹಳ್ಳಿ ಲೈಫ್ ಅನ್ನೋ ಮ್ಯಾಟ್ರ್ ಬಂದ್ರೆ, ಆ್ಯಶು ಹಳ್ಳಿ ಹುಡುಗಿಯಾಗಿ ಏನು ಫೇಲ್ ಆಗ್ಬಿಟ್ಲಾ? ಯಾಕೆಂದ್ರೆ ಹೇಳಿದ್ನಲ್ಲ, ರಿಚ್ ಕಿಡ್ ಅನ್ನ ಹಳ್ಳಿ ಲೈಫ್ ಹೇಗಿರುತ್ತೆ, ಅಲ್ಲೇ ಊಟ ಹೇಗಿರುತ್ತೆ, ಅಥವಾ ಅಲ್ಲೇ ಟ್ರೆಡಿಷನ್ ಹೇಗಿರುತ್ತೆ, ಅಲ್ಲಿ ಅವಳಿಗೆ ಜೀವನ ಮಾಡೋಕ್ಕಾಗ್ಲಿಲ್ವಾ ಇಷ್ಟು ದಿನನೂ ಕೂಡ, ಅದಕ್ಕೋಸ್ಕರ ಅವಳು ಕ್ವಿಟ್ ಆಗಿ ಬಂದ್ಬಿಟ್ಲಾ, ಐ ಕಾಂಟ್ ಡೂ ಇಟ್ ಅನ್ನೋ ತರ ಬಂದ್ಬಿಟ್ಲಾ ಅನ್ನೋ ತರ ಇದೆ. ಅಂದ್ರೆ ಮನಸ್ಥಿತಿಗಳು ಹಾಗೆ ಬದಲಾಗ್ತಾ ಇದೆ, ಯಾಕೆಂದ್ರೆ ಪೋರ್ಟ್ರೇಟ್ ಆಗ್ತಾ ಇದೆ. ಹೌದು. ಸೊ ಇದ್ರ ಬಗ್ಗೆ ಏನು? ಈಗ ನೀವು ಎಪಿಸೋಡ್ಸ್ ನೋಡಿರ್ಬೋದು ಅಲ್ವಾ? ನೀವು ನೋಡಿರ್ತೀರಾ, ಎಲ್ಲ ಎಪಿಸೋಡ್ಸು ನೋಡಿರ್ತೀರಾ. ಈಗ ಯಾವ್ದಾದ್ರು ಒಂದು ಟಾಸ್ಕಲ್ಲಿ ಇಲ್ಲ, ಇದು ನನಗೆ ತುಂಬ ಕಷ್ಟ ಆಗ್ತಾ ಇದೆ, ನಾನು ಮಾಡಲ್ಲ ಅಂತ ನಿಂತಿದ್ದೀನಾ? ಇಲ್ಲ, ಎಲ್ಲ ಟಾಸ್ಕು ಮಾಡ್ತಿದ್ದೀನಿ, ಎಲ್ಲದರಲ್ಲೂ ಗೆದ್ದಿಲ್ಲ ಅಂದ್ರೂ, ಸೋತಿಲ್ಲ ಅಂದ್ರೂ ಮಿಡಲ್ ಇದ್ದೀನಾ, ಒಂದು ಆವ್ರೇಜಲ್ಲಿ ಇದ್ದೀನಾ ಅಲ್ವಾ? ಮತ್ತೆ ಇಲ್ಲ, ನನಗೆ ಈ ಟಾಸ್ಕ್ ಎಲ್ಲ ಮಾಡೋಕ್ಕಾಗಲ್ಲ, ನನಗೆ ಅಷ್ಟು ಚೂಸಿ ಆಗಿದ್ರೆ ನಾನು ಹಳ್ಳಿ ಪವರ್ಗೆ ಹೋಗ್ತಾನೆ ಇರಲಿಲ್ಲ. ನನ್ಗೆ ಗೊತ್ತಿದೆ ಏನೇನು ಕೊಡ್ತಾರೆ, ಏನೇನು ಟಾಸ್ಕ್ ಆಗುತ್ತೆ, ಇಲ್ಲಾಂದ್ರೆ ಯಾವ ಥರ ಇರುತ್ತೆ ಸರೌಂಡಿಂಗ್ ಅಲ್ಲಿ, ಎಲ್ಲ ಒಂದು ಮೆಂಟಲ್ ನಾನು ಫುಲ್ ಪ್ರಿಪೇರ್ಡ್ ಆಗಿ ಹೋಗಿರೋದು. ಬಟ್ ದೆನ್ ದ ಓನ್ಲಿ ರೀಸನ್ ನಾನು ಏನಕ್ಕೆ ಆಚೆ ಬಂದಿದ್ದಂದ್ರೆ, ಹ್ಯುಮಿಲಿಯೇಷನು, ಮೆಡಿಕಲ್ ಸೇಫ್ಟಿ ಇಲ್ಲದೆ, ಆ್ಯಂಡ್ ಕುಕ್ಸೋ ಮಾತುಗಳು. ಈಗ ಏನು ಗೊತ್ತಾ, ಅವರು ಕಾನ್ಸೆಪ್ಟು ಚೆನ್ನಾಗೇ ಇಟ್ಟಿದ್ದಾರೆ. ಹೆಂಗಂದ್ರೆ ಅದೇ ಪೇಟೆ ಹುಡುಗಿ ಹಳ್ಳಿ ಲೈಫ್ ರೆಫರೆನ್ಸ್ ತಗೊಂಡು ಸೇಮ್ ಥರ ಕಾನ್ಸೆಪ್ಟ್ ಇಟ್ಟಿದ್ದಾರೆ. ನನ್ನ ಪ್ರಾಬ್ಲಮ್ ಏನಂದ್ರೆ, ಅವಾಗ ಹೆಂಗ್ ಕುಗ್ಸ್ತಾ ಇದ್ರು ಇವಾಗಲೂ ಅದೇ ಥರ ಕಾನ್ಸೆಪ್ಟ್ ಮಾಡಿದ್ರೆ ದಟ್ ವಿಲ್ ನಾಟ್ ವರ್ಕ್ ಔಟ್. ಯಾಕಂದ್ರೆ ಜನರೇಷನ್ ಚೇಂಜ್ ಆಗಿಬಿಟ್ಟಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ, ಮಾಡಿ, ಇಲ್ಲ ಅಂತ ಹೇಳಲ್ಲ. ಆದರೆ ಅಗೇನ್ ದ ವರ್ಡ್ಸ್ ವಿಚ್ ಕಮ್ ಔಟ್ ಆಫ್ ಯೋರ್ ಮೌತ್ ಶುಡ್ ಬಿ ವೆರಿ ಲಿಮಿಟೆಡ್. ಈಗ ಟಾಸ್ಕ್ ಮಾಡಿಲ್ಲ ಅಂದ್ರೆ ಕುಗ್ಸೋದು ಸರಿ ಅಂತ ಓಕೆ ಬೈ, ನೀವೇ ಬೈ ಅಂತ ಹೇಳ್ಬೋದು. ಟಾಸ್ಕ್ ಮಾಡಿದ್ರೂ ಏನಕ್ಕೆ ಕುಗ್ಸ್ತಾ ಇದ್ದೀರಾ? ಮೇನ್ ಅಲ್ಲಿ ಡಿಸಿಷನ್ ಮೇಕರು ಪ್ರೋಗ್ರಾಮ್ ಶೋ ಡೈರೆಕ್ಟರ್ ಆರ್ ಅಕುಲ್ ಅವರ. ಈಗ ಡಿಸಿಷನ್ ಮೇಕರ್ ಬಂದ್ಬಿಟ್ಟು ಹೆಂಗ್ ಗೊತ್ತಾ, ಅವ್ರ ಕಿವಿಯಲ್ಲಿ ಒಂದು ಹಾಕಿರ್ತಾರೆ, ಅಕುಲ್ ಬೈ ಟಾಕ್ ಬ್ಯಾಕ್ ಅಲ್ಲಿ ಒಂದು ಹೈಲೈಟಿಂಗ್ ಪಾಯಿಂಟ್ಸ್ ಬರುತ್ತೆ. ಆಶ್ ಮೆಲೋಗೆ ಹಿಂಗೆ ಕೇಳಿ, ಇಲ್ಲಾಂದ್ರೆ ನೆಕ್ಸ್ಟ್ ಕಂಟೆಸ್ಟೆನ್ಸ್ಗೆ ಹಿಂಗೆ ಕೇಳಿ ಅಂತ ಹೇಳ್ಬಿಟ್ಟು ಅಕುಲ್ ಬೈ ಕೇಳ್ತಾರೆ. ಬಟ್ ಐ ಆಲ್ಸೋ ನೋ ಅಕುಲ್ ಬೈ ಕ್ಲಿಯರ್ ಆನ್ ವಿತ್ ವರ್ಡ್ಸ್. ಯಾಕಂದ್ರೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಅಲ್ವಾ? ಅವ್ರಿಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೂ ಅವ್ರು ಮಾತಾಡೋ ರೀತಿ ಇದೆ, ಕರೆಕ್ಟ್ ಅಲ್ವಾ? ಈಗ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ಬೇಕು. ಅದ್ ಬಿಟ್ಟು ಅವರು ಕುಕ್ಸೋ ತರ ಎಲ್ಲ ಮಾತಾಡಿದ್ರೆ ದಟ್ ಇಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟಬಲ್. ಯಾಕಂದ್ರೆ ಆಲ್ರೆಡಿ ಒಂದು ಸ್ಕ್ರಿಪ್ಟ್ ಬರ್ದಿದ್ದಾರೆ. ಈಗ 12 ಪರ್ಸನಾಲಿಟೀಸ್ ಇದೆ. ಈಗ ಒಂದೊಂದು ಪರ್ಸನಾಲಿಟೀಸ್ಗೂ ಈ ತರ ಅವ್ರನ್ನ ಪೋರ್ಟ್ರೇಟ್ ಮಾಡಬೇಕು, ಈ ತರ ಇವ್ರನ್ನ ಪೋರ್ಟ್ರೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆಶ್ನ ವಿಲ್ಲನ್ ತರ ಪೋರ್ಟ್ರೇಟ್ ಮಾಡಬೇಕು. ಓಕೆನಾ? ನಾನು ಏನು ಮಾಡಿಲ್ಲ ಅಂದ್ರೂ ನನ್ನನ್ನು ಹೈಲೈಟ್ ಮಾಡಂಗಿಲ್ಲ, ಅಷ್ಟು ಸ್ಕ್ರೀನ್ ಟೈಮ್ ಇವಳಿಗೆ ಕೊಡಂಗಿಲ್ಲ ಅಂತ ಆಲ್ರೆಡಿ ಒಂದು ಕಾನ್ಸೆಪ್ಟ್ ಬರ್ದಿದೆ. ಇದ್ರ ಬಗ್ಗೆ ನಾವು ಮಾತಾಡುವ ಆಗಿದ್ದೀವಿ. ಅದ್ ಬಿಟ್ಟು ಸ್ನೇಹ ಅವರಿದ್ದಾರೆ, ನನ್ನ ಜೊತೆ ಕ್ವಿಟ್ ಮಾಡಿದವರು. ಅವ್ರಿಗೆ ಬಂದ್ಬಿಟ್ಟು ದಡ್ಡಿ ಅಂತ ಒಂದು ಪಟ್ಟ. ಏನಕ್ಕೆ? ಅವಳಿಗೆ ಸಖತ್ ಚುರುಕಿದಾಳೆ, ಆದ್ರೆ ಮಗು ತರ ಅಷ್ಟೇ. ಬಿಟ್ಟು ಅವಳಿಗೆ ಹೆಂಗ್ ಮಾತಾಡೋಂತ ಗೊತ್ತಿಲ್ಲ, ಆದ್ರೆ ಟಾಸ್ಕ್ ಎಲ್ಲ ಸಖತ್ತಾಗಿ ಮಾಡ್ತಾಳೆ. ಬಿಹೇವಿಯರ್ ಶೇಮ್ ಮಾಡ್ತಾ ಇದ್ದಾರೆ. ಕರೆ ಆಯ್ತಾ? ದಡ್ಡಿ. ಇನ್ನೊಬ್ಬರಿಗೆ ಯಾರು ಚಿನ್ಮಯ್ ಅವರಿಗೆ, ಅವರು ಆಚೆ ಬಂದಿದ್ದಾರೆ. ಚಿನ್ಮಯ್ ಅವರಿಗೆ ಬಂದ್ಬಿಟ್ಟು ಡೈರಿ ಗರ್ಲ್, ಬರೀ ಲಿಸ್ಟ್ ಹಾಕೊಳ್ತಾ ಇರ್ತಾರೆ. ಲಿಸ್ಟ್ ಹಾಕೊಂಡ್ರೆ ವಾಟ್ ಇಸ್ ದ ಪ್ರಾಬ್ಲಮ್ ಇನ್ ದ್ಯಾಟ್? ನೋ ಪ್ರಾಬ್ಲಮ್. ವೈ ಯು ಇವನ್ ಪುಟಿಂಗ್ ದೆಮ್ ಸೋ ಡೌನ್? ಆಯ್ತು, ಚಿನ್ಮಯ್ ಬಿಡಿ, ಪರ್ಸನಾಲಿಟಿ. ಸರಿ, ಚಿನ್ಮಯ್ ಬಿಡಿ. ಈಗ ಇನ್ನೊಬ್ರು ಶೋ ಅಲ್ಲೇ ಇದ್ದಾರೆ, ಅವ್ರ ಹೆಸರು ಮ್ಯಾಗಿ ಅಂತ ಹೇಳ್ಬಿಟ್ಟು. ಮ್ಯಾಗಿ ಬಂದ್ಬಿಟ್ಟು ಸ್ವಲ್ಪ ಹೆಫ್ಟಿ, ಸ್ವಲ್ಪ ಫುಲ್ ಪರ್ಸನಾಲಿಟಿ ಎಲ್ಲ ಇದೆ ಅವರಿಗೆ. ನೋಡೋಕೆ ಎಲ್ಲರೂ ಅನ್ಕೊಂತಾರೆ, ಇವ್ರು ತುಂಬಾ ಸ್ಟ್ರಾಂಗ್ ಗುರು ಅಂತ ಹೇಳ್ಬಿಟ್ಟು. ಕರ್ಲಿ ಹೇರ್ ಗರ್ಲ್. ಎಕ್ಸಾಕ್ಟ್ಲಿ, ಆಯ್ತಾ? ಸ್ಟ್ರಾಂಗ್ ಗುರು ಅಂತ ಹೇಳ್ಬಿಟ್ಟು. ಆದ್ರೆ ಅವರಿಗೆ ಒಂದೊಂದ್ಸರಿ ಹೆಂಗ್ ಕುಗ್ಸ್ತಾರೆ ಗೊತ್ತಾ? ನೀನೇನ್ ಬರೀ ನಿನಗೆ ತಿನ್ನೋ ಟಾಸ್ಕ್ ಮಾತ್ರ ನೀನ್ ಮಾಡ್ತೀಯಾ, ಬೇರೆ ಟಾಸ್ಕ್ ಎಲ್ಲ ಬಂದ್ರೆ ಮಾಡಲ್ಲ. ಅವ್ರು ಅದ್ ಕೇಳ್ಕೊಂಡು ಸುಮ್ಮನೆ ಇದ್ದಾರೆ. ನನಗೆ ಕೇಳಕ್ಕಾಗ್ಲಿಲ್ಲ, ನಾನು ಆಚೆ ಬಂದ್ಬಿಟ್ಟು.
ಓಕೆ. ನನ್ನನ್ನು ಯಾರು ಡಿಮೋಟಿವೇಟ್ ಅನ್ನಲ್ಲ, ನನ್ನನ್ನು ಯಾರು ಹಂಗೆ ಮಾತಾಡಬಾರ್ದು. ಅದಕ್ಕಂತಾನೆ ನಾನು ಇಷ್ಟೆಲ್ಲ ನಂದು ಎಮೋಷನ್ಸ್ ಎಲ್ಲ ಮುಚ್ಚು ಮರೆ ಮಾಡಿ ಐ ಡಿಂಟ್ ವಾಂಟ್ ಟು ಓಪನ್ ಇಟ್ ಏನು ಓಪನ್ ಮಾಡ್ದೇನೆ ಐ ಬಾಟ್ ಔಟ್ ಮೈ ಕ್ಯಾರೆಕ್ಟರ್ ಆ್ಯಂಡ್ ಅವ್ರಿಗೆ ಇಷ್ಟ ಆಗಲಿಲ್ಲ, ದೇ ಸೆಂಟ್ ಮೀ ಔಟ್. ಸಿಂಪಲ್. ನಿಮಗೆ ಹಳ್ಳಿ ಲೈಫ್ ಇಷ್ಟ ಆಯ್ತಾ? ಅಂದರೆ ಒಂದು ಹಳ್ಳಿ ಲೈಫ್ ಲಿಟ್ರಲಿ ನಾಟ್ ಈವನ್ ಶೋ, ಆ ಲೈಫ್ ಸ್ಟೈಲ್ ಅಲ್ಲಿರೋ ಜನ ಎಷ್ಟು ಇಷ್ಟ ಆದ್ರು? ಒಂದು ನಿಜ ಹೇಳ, ನಮ್ಮಪ್ಪ ಹುಟ್ಟಿದ್ದು ಸಕಲೇಶ್ಪುರದಲ್ಲಿ, ಹುಡುಗೆರೆ. ಅವ್ರದ್ದು ಪಕ್ಕಾ ಹಳ್ಳಿ, ಫುಲ್ ಅಂದರೆ ಫುಲ್ ಹಳ್ಳಿನೇ ಅವ್ರದ್ದು. ಓಕೆ. ಅಲ್ಲಿದ್ದಿದ್ದ ಎಕ್ಸ್ಪೀರಿಯನ್ಸು ನನ್ಗೆ ಗೊತ್ತಿದೆ, ಅಲ್ಲಿ ಹೆಂಗ್ ನಡೆಯುತ್ತೆ, ಏನ್ ನಡೆಯುತ್ತೆ ಅಂತಾನೆ ಗೊತ್ತಿದೆ, ಎಲ್ಲ ಗೊತ್ತಿದೆ. ಐ ಹ್ಯಾವ್ ಅ ಬೇಸಿಕ್ ನಾಲೆಜ್ ಅಬೌಟ್ ಹಳ್ಳಿ ಹೆಂಗಿರುತ್ತೆ, ಏನ್ ಕತೆ ಅಂತ ಎಲ್ಲ ಬೇಸಿಕ್ ನಾಲೆಜ್ ಇದೆ. ಬಟ್ ಅಪಾರ್ಟ್ ಫ್ರಮ್ ದಟ್, ವೆನ್ ವಿ ಕಮ್ ಟು ಸಂಗೋಳಿ, ಸಂಗೋಳಿಯಲ್ಲೇ ಪ್ರೋಗ್ರಾಮ್ ಆಗಿದೆ. ಸಂಗೋಳಿ ಜನ ಬಂದ್ಬಿಟ್ಟು 24 ಕ್ಯಾರೆಕ್ಟರ್ ಗೋಲ್ಡ್ ಅಂತಾರಲ್ಲ, ಬ್ಯೂಟಿಫುಲ್ ದೇ ಆರ್. ಅಷ್ಟು ಒಂದು ಎಕ್ಸಾಕ್ಟ್ಲಿ ಒಂದು ಚುಮ್ಮೇಶ್ವರಿ ಅವರಿಗೆ ಅವರು 24 ಕ್ಯಾರೆಕ್ಟರ್ ಗೋಲ್ಡ್. ಯಾಕಂದ್ರೆ ಅವರು ಆ ಸಿಟಿ ಇನ್ನೂ ಡೆವಲಪ್ ಆಗ್ತಿದೆ. ಸಂಗೊಳ್ಳಿ ಅನ್ನೋ ಪ್ಲೇಸು ಇನ್ನೂ ಡೆವಲಪ್ ಆಗ್ತಿದೆ. ನಮ್ಮ ಸಿಟಿ ತರ ಅಲ್ಲ, ಎಲ್ಲಿ ನೋಡಿದ್ರು ಬಿಲ್ಡಿಂಗು, ಎಲ್ಲಿ ನೋಡಿದ್ರು ಅದು ವೆಹಿಕಲ್, ಎಲ್ಲಿ ನೋಡಿದ್ರು ಕಾರು ಬೈಕು ಅಂತ ಹೇಳ್ಬಿಟ್ಟು ಎತ್ತಿನ ಗಾಡಿಯಲ್ಲಿ ಸಖತ್ತಾಗಿದೆ. ಅಲ್ಲಿದೆ, ಕಾರು ಇದೆ, ಬೈಕು ಇದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಮೋಸ್ಟ್ಲಿ ಇಟ್ ಇಸ್ ಆಲ್ ಅ ವಿಲೇಜ್ ಬ್ಯೂಟಿಫುಲ್ ಲೈಫ್. ಎಲ್ಲಿ ನೋಡಿ ಯಾವ ಸೈಡ್ ನೋಡಿದ್ರು ಗ್ರೀನರಿ, ಯಾವ ಸೈಡ್ ನೋಡಿದ್ರು ಹೊಲ, ಸ್ವಲ್ಪ ನೀರು, ಪೀಸ್ಫುಲ್ ಮೈಂಡ್, ಒಂಥರ ಶಾಂತಿ ಅನ್ಸುತ್ತೆ. ಅದ್ಬಿಟ್ಟು ನಮ್ಮ ಬಾರದವ್ರ ಫ್ಯಾಮಿಲಿ ಅವ್ರು ಬಂದ್ಬಿಟ್ಟು ಡೈಲಿ ಫೋನ್ ಮಾಡ್ತಾರೆ. ಇಲ್ಲಿ ತನಕ ಆಚೆ ಬಂದಿದ್ದೀನಿ ಅಂತ ಗೊತ್ತಿದ್ರು ಕೂಡ, ಈಗ ಅವ್ರಿಗೆ ನಾನು ಇಂಟರ್ವ್ಯೂಲ್ಲಿ ಇದ್ರೆ ನಾನು ಫೋನ್ ಎತ್ತಲ್ಲ ಅಂತ ಅವ್ರಿಗೆ ಗೊತ್ತು. ಇವಾಗ್ಲೂ ಡೈಲಿ ಫೋನ್ ಮಾಡಿ ಹೇಗಿದ್ಯಾ, ಏನ್ ನಡೀತಾ ಇದೆ, ಅವ್ರು ಹೇಳ್ತಾರೆ. ಬಾಂಡಿಂಗ್ ಇನ್ನೂ ಇದೆ, ಅವ್ರಿಗೆ ಗೊತ್ತು ಏನು ಹೊರಗಡೆ ಗೊತ್ತು. ಎಕ್ಸಾಕ್ಟ್ಲಿ ಎಲ್ಲ ಗೊತ್ತಿದೆ, ಎಲ್ಲಾರ್ಗೂ ಗೊತ್ತಿದೆ. ಅದೇ ಕೆಲವೊಬ್ರು ಗೊತ್ತಿಲ್ಲದೆ ಮಾತಾಡ್ತಾರೆ. ಮಧ್ಯದಲ್ಲಿ ಏನ್ ಪೊಲಿಟಿಕ್ಸ್ ಆಯ್ತು? ಮಧ್ಯದಲ್ಲಿ ಫೇವರಿಸಮ್ ಆಯ್ತು. ಒಂದ್ ಕಂಟೆಸ್ಟೆಂಟ್ ಮಾತ್ರ ಈ ತರ ಹೈಪ್ ಕೊಟ್ಟಿ ಮೇಲೆ ಹತ್ಸೋದು, ಬೇರೆಯವ್ರನ್ನ ಕೆಳಗ್ ಇದ್ ಮಾಡ್ಸೋದು, ಕುಗ್ಸೋದು, ದಟ್ ಇಸ್ ನಾಟ್ ಅಕ್ಸೆಪ್ಟಬಲ್ ಅಟ್ ಆಲ್. ಎಲ್ಲರಿಗೂ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಇರಬೇಕು, ಈಕ್ವಲ್ ಟಾಕಿಂಗ್ ಟೈಮ್ ಇರಬೇಕು. ಇದು ಸುಮ್ಮನೆ ಒಬ್ರ ಹತ್ರ ಮಾತಾಡಿಸಿ ಆಮೇಲೆ ಆಯ್ತಾಯ್ತು ನೀನು ಮಾತಾಡ್ತೇನೆ ಇರು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕಂಟೆಸ್ಟೆಂಟ್ ಓಕೆ ಲೆಟ್ಸ್ ಟಾಕ್ ಟು ಯು ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಅಟ್ ಆಲ್, ದಟ್ ಇಸ್ ಆಲ್ ಏನಂತ ಕರೆಯೋದಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಅಷ್ಟೇ ಅಲ್ಲದೆ ಪರ್ಸ್ನಲ್ ಟಾರ್ಗೆಟ್ ಏನಾದರೂ ಮಾಡಿದ್ರಾ? ಯಾಕೆಂದ್ರೆ ಒಂದು ಪರ್ಸ್ನಾಲಿಟಿನ ಟಾರ್ಗೆಟ್ ಮಾಡೋದು ತುಂಬಾ ಈಸಿ. ಹೌದು. ಸೊ ಆ ರೀತಿ ಏನಾದರೂ ನಡೀತಾ? ಪರ್ಸ್ನಲ್ ಟಾರ್ಗೆಟ್ ಅಂತ ಹೇಳೋದು, ಐ ಥಿಂಕ್ ನಮ್ಮ ಪೇರೆಂಟ್ಸಿಗೆ ಅವರು ನನ್ನನ್ನು ಪರ್ಸನಲ್ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ಸಿತ್ತು. ಓಕೆನಾ? ಯಾಕಂದ್ರೆ ನಾನು ಮಾತಾಡೋದಂತೂ ಯಾವುದು ಟೆಲಿಕಾಸ್ಟ್ ಆಗಿಲ್ಲ, ಆದ್ರೆ ಅವ್ರು ಮಾತಾಡೋದು ಮಾತ್ರ ಟೆಲಿಕಾಸ್ಟ್ ಆಗಿದೆ. ಏನಕ್ಕೆ ಅದೇ ಗೊತ್ತಾಗ್ತಾ ಇಲ್ಲ. ಅಂಡ್ ಮೋರ್ ಓವರ್ ಅವರಿಗೆ ಏನ್ ಗೊತ್ತಾ, ಯಾವ್ದು ಬೇಕೋ ಅದ್ ಮಾತ್ರ ಕಟ್ ಕಾಪಿ ಎಡಿಟ್ ಪೇಸ್ಟ್ ಮಾಡಿ ಹಾಕ್ತಿದ್ದಾರೆ. ಬಟ್ ನಾನು ಮಾತಾಡಿದಿಲ್ಲಿ, ನಾನು ಆರ್ಗ್ಯೂ ಮಾಡಿದಿಲ್ಲಿ, ನಾನು ನನ್ನ ನ್ಯಾಯನ ಕೇಳ್ಕೊಂಡಿದ್ದೆ ಇಲ್ಲಿ ಯಾವುದೂ ಇಲ್ಲ, ಅದು ಟೆಲಿಕಾಸ್ಟೇ ಆಗಿಲ್ಲ. ಬಟ್ ಒಂದು ರಿಯಾಲಿಟಿ ಶೋನಲ್ಲಿ ಪ್ರತಿಯೊಬ್ಬರನ್ನು ಒಂದೇ ಮನಸ್ಕರಾಗಿ ಒಂದೇ ಮನಸ್ಥಿತಿನಲ್ಲಿ ನೋಡಬೇಕು ಅನ್ನೋದಿರುತ್ತೆ. ಯಾಕೆ ಅಂತಂದ್ರೆ ಫೇವರಿಸಮ್ ಇರಬಾರ್ದು. ಯಾಕೆಂದ್ರೆ ಒಂದು ರಿಯಾಲಿಟಿ ಶೋ ಅಂತ ಬಂದ್ರೆ ಒಂದು ಜೆನ್ಯೂನ್ ಆಗಿ ಗೆದ್ದು ಹೊರಗಡೆ ಒಂದು ವ್ಯಕ್ತಿ ಅಥವಾ ಒಂದು ಕ್ಯಾರೆಕ್ಟರ್ನ ವಿನ್ನರ್ ಆಗಿ ಮಾಡ್ತೀವಲ್ವಾ, ಅದು ಗೇಮ್ ಶೋ ಆಗಿರುತ್ತೆ. ಅದು ನಾನು ಆಡಿಯನ್ಸ್ ಆಗಿದ್ದಾಗ ನಾನು ಅದೇ ಅನ್ಕೊಂಡಿದ್ದೆ. ಇಲ್ಲ ಎಲ್ಲಾರ್ಗೂ ಕರೆಕ್ಟ್ ಆಗೇ ಇದ್ದಾರೆ, ಎಲ್ಲಾರನ್ನೂ ಇದೇ ತರ ನಡೆಸ್ತಾ ಇದ್ದಾರೆ, ಎಲ್ಲಾರ್ಗೂ ಒಂದ್ ಸೈಡ್ ನ್ಯಾಯನೇ ಸಿಗ್ತಾ ಇದೆ. ನಾನು ರಿಯಾಲಿಟಿ ಶೋಗೆ ಹೋದಾದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ, ಇಲ್ಲಿ ಫೇವರಿಸಮು ಇದೆ, ಇನ್ಫ್ಲೂಯೆನ್ಸ್ ಇಂದ ಬಂದಿದವರು ಇದ್ದಾರೆ, ಇನ್ಫ್ಲೂಯೆನ್ಸ್ ಇಂದ ಬರ್ದೇ ಇದ್ದವರು ಇದ್ದಾರೆ. ನಂತರ ದಡ್ಡಿ ತರ ನಾನು ಒಳಗಡೆ ಸುಮ್ಮನೆ ಹೋಗಿದ್ದಕ್ಕೂ ನನ್ನಿಂದ ಜಸ್ಟ್ ಬಿಕಾಸ್ ಐ ಗಾಟ್ ಅ ಲಾಟ್ ಆಫ್ ನಾಲೆಡ್ಜ್ ಏನಾಗ್ತಿದೆ ಏನಂತ. ಯಾಕಂದ್ರೆ ಕ್ಯಾಮ್ರಾದಲ್ಲಿ ನೋಡೋರು ಬಂದ್ಬಿಟ್ಟು ಇಲ್ಲ ಇದೇ ತರ ಇವ್ರನ್ನ ಪೋರ್ಟ್ರೇಟ್ ಮಾಡ್ತಾ ಇದಾರಲ್ಲ, ಅವರು ಒಂದು ಜಡ್ಜ್ಮೆಂಟ್ ಬಂದ್ಬಿಡುತ್ತೆ ಆಲ್ರೆಡಿ. ಇದೇ ತರ ಅವಳು, ಇದೇ ತರ ಇವಳು ಅಂತ ಹೇಳ್ಬಿಟ್ಟು. ಅಲ್ಲಿ ರಿಯಾಲಿಟಿಯಲ್ಲಿ ಗೊತ್ತಾಗುತ್ತೆ ಯಾರು ಯಾವ ತರ ಅಂಡ್ ಯಾರು ಏನಕ್ಕೆ ಇವ್ರನ್ನ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಅವ್ರು ಕ್ಯಾಮ್ರಾದವರೇ ಹೇಳಿದ್ದಾರೆ ನನಗೆ, ಇಲ್ಲ ಮೇಡಮ್ ಇವಳನ್ನ ಅಷ್ಟು ಫೋಕಸ್ ಮಾಡಕ್ ಹೇಳಿದ್ದಾರೆ, ಅದಕ್ಕೆ ನಾನು ಅವಳ ಮೇಲೆ ಅಷ್ಟು ಫೋಕಸ್ ಮಾಡ್ತಾ ಇದೀವಿ, ನಿಮ್ಮ ಮೇಲೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸಿಂಪಲ್. ಅಲ್ಲೇ ಗೊತ್ತಾಯ್ತಲ್ಲ ಫೇವರಿಸಮ್ ನಡೀತಾ ಇದೆ, ಪೊಲಿಟಿಕ್ಸ್ ಅಲ್ಲೇ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಈ ಶೋನ ಓಕೆ ಅಂತ ಅಗ್ರಿಮೆಂಟ್ ಸೈನ್ ಆಗೋದಕ್ಕಿಂತ ಮುಂಚೆ ಈ ತರ ಎಲ್ಲ ನಡೆಯುತ್ತೆ ಅಂತ ನಿಮ್ಗೆ ಏನಾದ್ರು ಹೇಳಿದ್ರ ಅಥವಾ ಹಿಂಟ್ ಏನಾದ್ರು ಇತ್ತಾ? ಈಗ ಒಂದು ಶೋ ನಡೆಸ್ಬೇಕಂದ್ರೆ ಅಗ್ರಿಮೆಂಟ್ ಕೊಡ್ತಾರಲ್ಲ ಮ್ಯಾಮ್. ಹೌದು. ಎಷ್ಟು ದಿನ ಮುಂಚೆನೆ ಕೊಡಬೇಕು, ಇಲ್ಲಾಂದ್ರೆ ಎಷ್ಟೊತ್ತು ನಮ್ಗೆ ಅಟ್ಲೀಸ್ಟ್ ಓದೋ ಟೈಮ್ ಅಟ್ಲೀಸ್ಟ್ ಕೊಡ್ಬೇಕು ಹೇಳಿ? ಹೌದು, ಪಕ್ಕ. ಯಾಕೆಂದ್ರೆ ಒಂದು ಅಗ್ರಿಮೆಂಟು ಅಂತಂದ್ರೆ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಕಂಡೀಷನ್ಸ್ ಇರುತ್ತೆ, ಅದನ್ನ ನೋಡ್ಕೊಳ್ಳೇಬೇಕಾಗುತ್ತೆ. ಟ್ರೂ. ಈಗ ಅಗ್ರಿಮೆಂಟ್ ಕೊಟ್ಟಿದ ತಕ್ಷಣ 5 ನಿಮಿಷ ಕೊಟ್ಟಿದ್ದು,
5 ನಿಮಿಷದಲ್ಲಿ 42 ಇದೆಲ್ಲ ಎಲ್ಲಿ 32 ಆಯ್ತು, ಎಲ್ಲಿ ನಡೀತು? ಅಭಯನಾಡು ಸ್ಟುಡಿಯೋ. 42 ಮಿನಿಟ್ಸ್ ಅಲ್ಲಿ ಅಲ್ಲ 5 ಮಿನಿಟ್ಸ್ ಅಲ್ಲಿ 42 ಪೇಜಸ್ ಹೆಂಗ್ ಓದಕ್ಕಾಗುತ್ತೆ, ಇಲ್ಲಾಂದ್ರೆ 30 ಪೇಜಸ್ ಹೆಂಗ್ ಓದಕ್ಕಾಗುತ್ತೆ? ಓಕೆ, ಬೇಗ ಸೈನ್ ಹಾಕಿ ನೀವೇ ನೆಕ್ಸ್ಟ್ ಕಂಟೆಸ್ಟೆಂಟ್ ಹೋಗ್ಬೇಕು, ಸ್ಟೇಜಲ್ಲಿ ಹೋಗ್ಬೇಕು ಅಂತ ಹೇಳಿ ಎಲ್ಲ ಸೈನ್ ತಗೊಂಡ್ಬಿಟ್ರು. ಸೊ ವಿ ಡಿಡ್ಂಟ್ ಹ್ಯಾವ್ ನೋ ಟೈಮ್ ಟು ರೀಡ್ ದಿ ಅಗ್ರಿಮೆಂಟ್ ಅಟ್ ಆಲ್. ಆ ಟೈಮಲ್ಲಿ ಯಾರಿಗಾರ ಸಜೆಷನ್ ಕೇಳಿದ್ರಾ ನೀವು ಏನಂತ? ಇಲ್ಲ, ಈ ತರ ಆಯ್ತು ಅಂತ? ಆಚೆ ಕಡೆ ದೊಡ್ಡ ಜಗಳನೇ ಆಗಿದೆ. ಬೇರೆಯವ್ರ ಪೇರೆಂಟ್ಸ್ ಬಂದ್ಬಿಟ್ಟು ಏನಕ್ಕೆ ಟೈಮ್ ಕೊಡ್ತಾ ಇಲ್ಲ ನಮ್ಗೆ, ಅಷ್ಟು ದೊಡ್ಡ ಪ್ರೋಗ್ರಾಮ್ ನಡೆಸ್ತಾ ಇದಾರಲ್ಲ, ಅಟ್ಲೀಸ್ಟ್ ಒಂದು ಹಾಫ್ ಡೇ ಟೈಮ್ ಕೊಡ್ಬೇಕು, ಅಗ್ರಿಮೆಂಟ್ ಎಲ್ಲ ಕೊಟ್ಟು ಎಲ್ಲ ನೀವು ಓದಿ ಅಂತ ಹೇಳ್ಬಿಟ್ಟು ಹಾಫ್ ಅನ್ ಅವರ್ ಟೈಮ್ ಕೊಡ್ಬೇಕು. 5 ಮಿನಿಟ್ಸ್. ಆ 5 ಮಿನಿಟ್ಸ್ ಅಲ್ಲಿ ಏನೂ ಓದಿಲ್ಲ ನಾವು, ಎಲ್ಲ ಸೈನ್ ಹಾಕ್ಬಿಟ್ಟು ಕೊಟ್ಟೆ ಬಿಟ್ಟು. ಓಕೆ. ಅಂಡ್ ಏನು ಫೇವರಿಸಮ್ ಅಂತ ಹೇಳಿದ್ರಿ, ಈ ಫೇವರಿಸಮ್ ಅಂದ್ರೆ ಒಂದು ಚಾನಲ್ ಕಡೆಯಿಂದ ಆಗಿದ್ದ, ಒಬ್ಬ ಪರ್ಸನ್ ಇಂದ ಆಗಿದ್ದ? ಚಾನೆಲ್ ಕಡೆಯಿಂದಾನೂ ಆಗಿರ್ಬೋದು, ಯಾಕಂದ್ರೆ ಒಂದ್ ಪರ್ಸನ್ ಇಂದ ಈಗ ಚಾನೆಲ್ಗೆ ಬರಬೇಕು, ಚಾನೆಲ್ ಇಂದ ಮತ್ತೆ ಕಂಟೆಸ್ಟೆಂಟ್ಗೆ ಬರಬೇಕು ತಾನೆ. ಸೊ ದೇರ್ ಇಸ್ ಆಲ್ರೆಡಿ ಲಾಟ್ ಆಫ್ ಪೀಪಲ್ ಕನೆಕ್ಟೆಡ್ ಟು ಇಟ್. ಯಾರಂತ ಗೊತ್ತಿಲ್ಲ ಅದೇ ನಮಗೆ. ಕೆಲವೊಮ್ಮೆ ಏನು ಅಕುಲ್ ಅವರ ಮಾತುಗಳು ನಿಮ್ಗೆ ಇಷ್ಟ ಆಗಿರ್ಬೋದು, ಇಷ್ಟ ಆಗ್ದೇನೆ ಇರ್ಬೋದು. ಹೇಳಿದ್ದೀನಲ್ಲ, ಅವ್ರಿಗೆ ಹೇಳಿದ್ದೀನಿ ಡೈರೆಕ್ಟ್ ಆಗಿ, ನೀವು ಮಾತಾಡೋ ಒಂದೊಂದು ಮಾತುಗಳು ನನ್ಗೆ ಇಷ್ಟ ಆಗ್ತಾ ಇಲ್ಲ ಬೈ. ನೀವು ಪದಗಳು ಯೂಸ್ ಮಾಡ್ತಾ ಇದ್ದೀರಲ್ಲ, ಚಾಯ್ಸ್ ಆಫ್ ವರ್ಡ್ಸ್ ನಾನು ವೆರಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ನೀವು ಯೂಸ್ ಮಾಡೋ ಚಾಯ್ಸ್ ಆಫ್ ವರ್ಡ್ಸ್ ನನಗೆ ಇಷ್ಟ ಆಗ್ತಾ ಇಲ್ಲ, ಅದು ತುಂಬಾ ಇನ್ಸಲ್ಟಿಂಗ್, ಹ್ಯುಮಿಲಿಯೇಟಿಂಗ್ ಆಗ್ತಿದೆ. ಸ್ಟಾಪ್ ಯೂಸಿಂಗ್ ದೋಸ್ ಕೈಂಡ್ ಆಫ್ ವರ್ಡ್ಸ್. ಅದು ಟೆಲಿಕಾಸ್ಟೇ ಆಗಲಿಲ್ಲ. ಓಕೆ, ಅದು ಆಗಲೇ ಇಲ್ಲ. ಯಾವ ಕಾರಣಕ್ಕಾಗಿ ಸ್ಟಾಪ್ ಮಾಡಿ ಅಂತಂದ್ರೆ ಎಷ್ಟು ಟಾಂಟ್ ಮಾಡೋ ರೀತಿ ಇತ್ತು ಆ ಮಾತುಗಳೆಲ್ಲ? ಟಾಂಟ್ ಹೆಂಗಂದ್ರೆ ಪ್ರೊವೋಕ್ ಮಾಡೋ ರೀತಿ ಇತ್ತು. ಟಾಂಟ್ಗಿಂತ ಪ್ರೊವೋಕ್ ಅಂತ ಹೇಳ್ಬೋದು, ವೆರಿ ಪ್ರಿಸೈಸ್ಲಿ. ಯುನೋ ಇಟ್ ವಾಸ್ ವೆರಿ ಪ್ರೊವೋಕಿಂಗ್. ಹೆಂಗ್ ಗೊತ್ತಾ, ಹಿಂಗೆ ಈಗ ಮಾತಾಡ್ತಾರೆ ಒಂದೊಂದು ಮಾತುಗಳು, ಮಾತಾಡ್ಬಿಟ್ಟು ಯು ಶುಡ್ ಬಿ ಲೈಕ್, ಇವತ್ತು ಹೊಡೆದಾಗ್ತೀನಿ ನಾನು ಅವಳನ್ನ ಅಂತ ಒಂದು ಮೈಂಡ್ ಸೆಟ್ ಬಂದೇ ಬಿಡುತ್ತೆ. ಆ ತರ ಒಂದು ಟಾಂಟಿಂಗು. ಏನಾದ್ರು ರಬ್ಬಿಶ್ ವರ್ಡ್ಗಳನ್ನ ಯೂಸ್ ಮಾಡೋದಿರ್ಬೋದು. ವಲ್ಗರ್ ವರ್ಡ್ಸ್ ನಮ್ ಕಂಟೆಸ್ಟೆಂಟ್ ಒಳಗಡೆನೆ ಆಗ್ತಿತ್ತು. ಓಕೆ, ಅದು ಏನೇನೋ ಕೆಟ್ಟ ಮಾತುಗಳು ಆಗ್ಲಿ, ಇಲ್ಲಾಂದ್ರೆ ಆಗ್ಲಿ, ಶಿಟ್ ಆಗ್ಲಿ, ಏನಾದ್ರೂ ಆಗ್ಲಿ, ದೋಸ್ ವರ್ಡ್ಸ್ ವರ್ ಓನ್ಲಿ ಬಿಟ್ವೀನ್. ಅದ್ ನಾವ್ ಆಲ್ರೆಡಿ ಯಾರಿಗೆ ಅಕುಲ್ ಬಾಯ್ಗೆ ಹೇಳಿದೀವಿ, ಅಕುಲ್ ಬಾಯ್ ಈ ತರ ನಡೀತಾ ಇದೆ, ಆಫ್ ಕ್ಯಾಮ್ರಾ ಈ ತರ ಎಲ್ಲ ನಡೀತಾ ಇದೆ ಅಂತ ಅವ್ರವ್ರೇ ಹೇಳಿದ್ದಾರೆ. ಯಾರಂದ್ರೆ ನೀವು ರೀಸೆಂಟ್ಲಿ ನೋಡಿರ್ಬೋದು ಒಂದ್ ಎಪಿಸೋಡ್ ಅಲ್ಲಿ, ಯಾರಿಗೆ ಟೆಲಿನ್ಗೆ ಮತ್ತೆ ರಶ್ಮಿಗೆ ಒಂದ್ ಜಗಳ ಆಗುತ್ತೆ. ರಶ್ಮಿ ಬಂದ್ಬಿಟ್ಟು ಈ ತರ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಟೆಲಿನ್ ನ್ಯಾಯ ಕೇಳಕ್ಕೆ ಜಗಳ ಮಾಡ್ತಾ ಇರ್ತಾಳೆ. ಕಂಟೆಸ್ಟೆಂಟ್ ಒಳಗಡೆನೆ ಆಗ್ತಾ ಇದೆ. ಓಕೆ, ಅದು ಯೂಸ್ ಮಾಡೋದು ಅಲೋ ಇತ್ತಾ? ಇಲ್ಲ, ಅದಕ್ಕೆ ವಾರ್ನಿಂಗ್ ಕೊಟ್ಟಿದ್ದವರು. ಈ ತರ ವಾರ್ನಿಂಗ್ ಕೊಟ್ಟಿ ಅಂಡ್ ದೆನ್ ಅದ್ರ ಬಿಟ್ಟು ಆಶ್ನು ಯೂಸ್ ಮಾಡ್ತಾ ಇದ್ಲು, ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡ್ತಾ ಇದ್ಲು. ಆಶ್ ಬಂದ್ಬಿಟ್ಟು ಹೇಳ್ತಾ ಇದ್ಲು, ಆಫ್ ಹೇಳ್ತಾ ಇದ್ಲು. ಅದೆಲ್ಲ ಹೇಳಿದಾಳೆ, ರಶ್ಮಿ ಹೇಳಿದಾಳೆ. ಅದಕ್ಕೂ ಎಲ್ಲಾರ್ಗು ನಾವು ಸಾರಿ ಎಲ್ಲ ಕೇಳಿದೀವಿ, ಬಟ್ ನನ್ ಸಾರಿ ಬಂದ್ಬಿಟ್ಟು ಇಲ್ಲಿ ಪೋರ್ಟ್ರೇಟ್ ಆಗಿ. ಓಕೆ, ಯಾವ ಕಾರಣಕ್ಕೆ ಆ ಥರ ಆಯ್ತು? ಪೊಲಿಟಿಕ್ಸ್, ಫೇವರಿಸಮ್. ಅಲ್ಲ, ಕೆಲವೊಂದು ಕಮೆಂಟ್ಸ್ಗಳು ಆಶ್ ಮೇಲೆ ಪರವಾಗಿ ಬರ್ತಿದ್ರು. ಹಳ್ಳಿ ಜನ ಕೆಲವೊಬ್ರು ನಿಮ್ಮನ್ನ ಒಪ್ಕೊಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ, ಯಾಕೆಂದ್ರೆ ನೀವೇನು ಅಂತ ಗೊತ್ತಿರೋರು. ಮೆಸೇಜ್ ಮಾಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಟೈಮ್ಗಿದ್ರು ಆ ನಂತರ ಅದು ಒಂದಷ್ಟು ಕಾಣಿಸ್ತಾ ಇಲ್ಲ ಅನ್ನೋ ಮಾತುಗಳು ಬರ್ತಾ ಇದೆ. ಏನಾಗ್ತಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ನನ್ ಪೇಜ್ ಅಂದ್ರೆ ನನ್ ಕಮೆಂಟ್ಸ್ ನಾನು ಇಟ್ಕೊಂತೀನಿ, ಯಾಕಂದ್ರೆ ನಾನು ಕೆಟ್ಟದಾಗ ಬಂದ್ರು ಅಕ್ಸೆಪ್ಟ್ ಮಾಡ್ತೀನಿ, ಕೆಟ್ಟದಾಗ ಬಂದಿಲ್ಲ ಅಂದ್ರೂ ಅಕ್ಸೆಪ್ಟ್ ಮಾಡ್ತೀನಿ. ಏನಕ್ಕೆ ಅಕ್ಸೆಪ್ಟ್ ಮಾಡ್ತೀನಿ? ನಾನು ನೋಡೋದೇ ಇಲ್ಲ ಅಲ್ಲ, ಏನ್ ಬೇಕಾದ್ರೂ ಕಮೆಂಟ್ ಮಾಡ್ಕೊಂಡು ಹೋಗ್ಲಿ, ಪರವಾಗಿಲ್ಲ. ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಎಲ್ಲಿ ಮಾತಾಡ್ತಾರೆ? ಹಿಂದೆ ಮಾತಾಡ್ತಾರೆ. ಹಿಂದೆ ಏನಿದೆ ಅಲ್ವಾ, ಅಷ್ಟೇ ಬಿಟ್ಬಿಡ್ಬೇಕು. ಬಟ್ ಇದೇ ಬೇರೆಯವ್ರ ಪೇಜಲ್ಲಿ ಅಂದ್ರೆ, ಇಲ್ಲಾಂದ್ರೆ ಒಂದು ಚಾನಲ್ ಪೇಜಲ್ಲಿ ಅಂದ್ರೆ, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಒಂದು ಪೇಜಲ್ಲಿ ಈ ತರ ಬರ್ತಾ ಅವ್ರಿಗೆ ಅಗೇನ್ಸ್ಟ್ ಆಗಿ ಹೋಗ್ತಾ ಇದ್ದಾರೆ. ಕಮೆಂಟ್ಸ್ ಎಲ್ಲ ಡಿಲೀಟ್ ಆಗ್ತಾನೆ ಇದೆ ಅವ್ರ ಪೇಜಲ್ಲಿ. ಸೊ ಯು ಶುಡ್ ಆಸ್ಕ್ ದೆಮ್ ಓನ್ಲಿ. ಏನಂತ ಗೊತ್ತಿಲ್ಲ ನನಗೆ, ಮೇ ಬಿ ಅವ್ರು ಡಿಲೀಟ್ ಮಾಡ್ತಾ ಇರ್ಬೋದು, ಇಲ್ಲಾಂದ್ರೆ ಚಾನೆಲ್ ಅವ್ರನ್ನ ಬ್ಲಾಕ್ ಮಾಡ್ತಾ ಇರ್ಬೋದು, ಇಲ್ಲಾಂದ್ರೆ ಏನ್ ಕತೆ ಅಂತ ಗೊತ್ತಿಲ್ಲ. ನನಗೆ ಇದ್ದಿದ್ದ ಪ್ರಾಬ್ಲಮ್ ಏನಂದ್ರೆ, ಐ ಆಮ್ ನಾಟ್ ಅಗೇನ್ಸ್ಟ್ ಚಾನೆಲ್ ಬಗ್ಗೆ ಒಂದು ಪ್ರಾಬ್ಲಮ್ ಇಲ್ಲ ನನಗೆ. ಜಿ ಕನ್ನಡನೇ ಆಗ್ಲಿ, ಜಿ ಪವರೇ ಆಗ್ಲಿ, ನನಗೆ ಒಂದು ಪ್ರಾಬ್ಲಮ್ ಇಲ್ಲ ಚಾನೆಲ್ ಬಗ್ಗೆ. ದ ಓನ್ಲಿ ಪ್ರಾಬ್ಲಮ್ ದಟ್ ಐ ಹ್ಯಾವ್ ಇಸ್ ಹಳ್ಳಿ ಪವರ್, ಆ ಪ್ರೋಗ್ರಾಮ್ ಬಗ್ಗೆ ಮಾತ್ರ. ಆಂಕರ್ ಬಗ್ಗೆ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಯುನೋ ಆಂಕರ್ ಬಂದ್ಬಿಟ್ಟು ಅವ್ರಿಗೆ ಏನ್ ಕೇಳಿಸುತ್ತೆ ಅದೇ ಹೇಳ್ತಾರೆ ಅವರು, ಅಲ್ವಾ? ಅದ್ ನೀವ್ ಹೇಳಿದ್ರಲ್ಲ ಟಾಕ್ ಬ್ಯಾಕ್ ಅಂತ, ದಟ್ಸ್ ದಿ ಓನ್ಲಿ ಪ್ರಾಬ್ಲಮ್. ಬಟ್ ಅದ್ರ ಬಿಟ್ಟು ಅಪಾರ್ಟ್ ಫ್ರಮ್ ಆಫ್ ಕ್ಯಾಮ್ರಾ ಬಂದ್ಬಿಟ್ಟು ಅಕುಲ್ ಬಾಯ್ ನಮ್ಮ ಹತ್ರ ಮಾತಾಡ್ತಾನೆ ಇರ್ಲಿಲ್ಲ. ನಿಮ್ ಕಾಲ್ ಹೆಂಗಿದೆ, ನಿಮ್ ಕೈ ಹೆಂಗಿದೆ, ಅಟ್ಲೀಸ್ಟ್ ಒಂದ್ ಕನ್ಸರ್ನ್ ಆಗಿ. ಮೇ ಬಿ ಅವ್ರಿಗೆ ರೂಲ್ಸ್ ಆಗಿರ್ಬೋದು, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹ್ಯುಮ್ಯಾನಿಟಿ ಇರ್ಬೇಕು ತಾನೆ. ಆಯ್ತು, ಕೇಳೋಣ ಅವ್ರಿಗೆ ಏನಾಗಿದೆ, ಕಾಲ್ ಮುರಿದೋಗಿದೆಯಲ್ಲ, ಏನಾಗಿದೆ? ನೋ, ನಥಿಂಗ್. ಆಫ್ ಕ್ಯಾಮ್ರಾನು ಇಲ್ಲ, ಆನ್ ಕ್ಯಾಮ್ರಾ ಹೇಳ್ತಾರೆ. ಅದೆಷ್ಟು 1-2 ಸೆಕೆಂಡ್ ಹಾಕ್ತಾರೆ ಅಷ್ಟೇ. ಯಾಕೆಂದ್ರೆ ಒಂದು ಏನು ಗೇಮ್ ಶೋ ಅಂತಂದ್ರೆ ಸೋ ಮೆನಿ ಅಟ್ಯಾಚ್ಮೆಂಟ್ಸ್ ಆದ್ರೆ, ಹೇಗೆ ಅಂದ್ರೆ
ಆಂಕರ್ ಇರ್ಬೋದು, ಕಂಟೆಸ್ಟೆಂಟ್ಸ್ ಇರ್ಬೋದು, ಒಂದು ಬಾಂಡಿಂಗ್ ಮೂಲಕ ನಡೀತಾ ಹೋಗುತ್ತೆ ಒಂದು ಶೋ. ಸೊ ಆ ಬಾಂಡಿಂಗೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು? ಈಗ ಬಾಂಡಿಂಗ್ ಬೇಕಾಗಿರೋದು ಒಂದು ಕಂಟೆಸ್ಟೆಂಟ್ ಒಳಗಡೆ ಬಾಂಡಿಂಗ್ ಇರಬೇಕು. ಹೌದು. ಬ್ರೋ ಇದು ಬರೀ ಗೇಮ್ ಬ್ರೋ. ಗೇಮ್ ಆದ್ಮೇಲೆ ನಾವು ನಮ್ಮೊಳಗಡೆ ಏನೇನು ಟಾಕ್ ಇದೆ ಅದೆಲ್ಲ ಸಾಲ್ವ್ ಮಾಡ್ಕೊಳ್ಳೋಣ. ಆಯ್ತು, ಇಬ್ರನ್ನ ಗ್ರೂಪ್ ಮಾಡ್ತೀರಾ ಅಥವಾ ಒಂದು ಏನೋ ಟಾಸ್ಕ್ ಕೊಡ್ತೀರಾ, ಇಬ್ರನ್ನ ಗ್ರೂಪ್ ಮಾಡಿ. ಸೊ ಅದಕ್ಕೆ ಬಾಂಡಿಂಗ್ ಬೇಕೇ ಬೇಕು. ನಿನ್ನ ಅಪೋಸಿಟ್ ನಿನ್ ಜೊತೆ ಸೇರ್ಸಿದ್ರು ಅಂದ್ರೆ ನೀನ್ ಸೋತೆ. ಕರೆಕ್ಟ್. ಸೊ ಇದಕ್ಕೇನ್ ಹೇಳ್ತೀರಾ? ಈ ತರ ಇತ್ತ ಅಥವಾ ನಿಮ್ಗೆ ಎನ್ಕರೇಜ್ ಮಾಡೋರ ಅಕುಲ್ ಅವರು? ಈಗ ಹಂಗಂತ ಬಂದ್ರೆ ಅದು ಹೆಂಗ್ ಹೇಳೋದು ಗೊತ್ತಾ, ಈಗ ನಾವು ಲಾ ಮಾರ್ವೆಲ್ ಆಗಿ ಹೋಗಿದ್ವಿ. ಲಾಂಚ್ ಎಲ್ಲ ಆಗಿದ ತಕ್ಷಣ ಏನ್ ಮಾಡಿದ್ರು, ಲಾ ಮಾರ್ವೆಲ್ ಆಗಿ ಒಂದು ಲಕ್ಸುರಿಯಸ್ ಹೋಟೆಲ್ ಅಲ್ಲಿ ಕರ್ಕೊಂಡು ಹೋಗಿ ಈ ತರ ಲಕ್ಸುರಿಯಸ್ ಆಗಿ ಇರಬೇಕು ಅಂತ ಹೇಳಿ. ಅಲ್ಲಿ ಕಂಟೆಸ್ಟೆಂಟ್ ಮ್ಯಾನೇಜರ್ ಇದ್ರು ನಮ್ಗೆ. ಯಾರು? ರಕ್ಷಿತಾ ಅವರು, ಸಿಂಧು ಅವರು. ಅಲ್ಲಿ ನಮ್ಗೆ ಯಾರ್ಯಾರು ಅಗೇನ್ಸ್ಟ್ ಅವ್ರಿಗೆಲ್ಲ ಶೇರ್ ಮಾಡ್ತೀವಲ್ಲ, ಬ್ರೋ ಅವಳಂಗೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ದೇನು ಆ ಮೊಮೆಂಟ್ ಅಲ್ಲಿ ಏನೇನ್ ಗಾಸಿಪ್ ಇತ್ತು ಎಲ್ಲ ಮಾಡ್ತಾ ಇದ್ವಿ. ಅವರು ಒಂದ್ ಲಿಸ್ಟ್ ಹಾಕ್ಬಿಟ್ಟು ಇವ್ರನ್ನೇ ಕಳಿಸ್ಬೇಕು ಒಂದ್ ಮನೆಗೆ, ಇವ್ರನ್ನೇ ಹಂಗ್ ಕಳಿಸ್ಬೇಕು. ಯಾಕಂದ್ರೆ ಅವ್ರಿಗೆ TRP ರೇಟಿಂಗು ಬೇಕು, ನಮ್ಮ ಮಧ್ಯದಲ್ಲಿ ಜಗಳಾನು ಆಗ್ಬೇಕು, ನಾವು ಒಬ್ರಿಗೂ ಅಗೇನ್ಸ್ಟ್ ಆಗ್ಬೇಕು. ಬೇಕು ಅಂತ ಏನಾದ್ರು ನಿಮ್ಮ ಮಧ್ಯದಲ್ಲಿ ಕೆಲವೊಂದು ಮನಸ್ತಾಪಗಳನ್ನ ಹುಟ್ಟಾಕ್ಬಿಟ್ರ? ಅಬ್ಸಲ್ಯೂಟ್ಲಿ ಕಂಪ್ಲೀಟ್ಲಿ ಯುನೋ ಹೆಂಗಂದ್ರೆ ಇಟ್ ಇಸ್ ಟೋಟಲಿ ಸ್ಕ್ರಿಪ್ಟೆಡ್ ಮ್ಯಾಮ್. ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್ ಇಲ್ಲದೆ ಯಾವ ಶೋನು ನಡೆಯಲ್ಲ. ಎಲ್ಲಾ ಶೋನು ಸ್ಕ್ರಿಪ್ಟೆಡ್. ಅಂಡ್ ದಿಸ್ ಇಸ್ ದಟ್ ಲೈಕ್ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್. ಹೆಂಗಂದ್ರೆ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಅಂತ ಹೇಳ್ಬೋದು. ಆಶ್ಮೆಲೋ ಒಂದು ರಾಯಲ್ ಆಗಿ ಎಂಟ್ರಿ ಕೊಟ್ರು ಒಂದು ಶೋಗೆ. ಬಟ್ ಏನು ಬರುವಾಗ ಯಾರು ಇಲ್ದೇ ರೀತಿ ಕೈಲಾಗದೇ ಇರೋ ಒಂದು ಪರಿಸ್ಥಿತಿನಲ್ಲಿ ತಂದಿಟ್ಟು ಕಳಿಸ್ಬಿಟ್ರು ಅನ್ನೋದಿದೆ. ಹೌದು. ಸೊ ಇದಕ್ಕೇನ್ ಹೇಳ್ತಾರೆ? ಏನಾಯ್ತು? ಸಿಚುವೇಶನ್ ಹೇಗ್ ಟರ್ನ್ ಆಯ್ತು ನಿಮ್ಗೆ? ಈಗ ಹೋಗುವಾಗ ಏನಾಯ್ತು, ಫ್ಲೈಟ್ ಅಲ್ಲೆಲ್ಲ ಕರ್ಕೊಂಡು ಹೋಗಿ ದೇವಲೈಕ್ ಫುಲ್ ರಿಚ್ ಗರ್ಲ್ಸ್, ನೀವ್ ಹೇಳಿರ್ತಾರೇನೆ ರಿಚ್ ಕಿಡ್ ಆ ತರ ಒಂದು ಫೀಲಿಂಗ್ ಅಲ್ಲಿ. ಸೊ ಒದ್ದೆ ಫ್ಲೈಟ್ ಅಲ್ಲೆಲ್ಲ ಕರ್ಕೊಂಡೋಗಿ ಸಂಗೊಳ್ಳಿಯಿಂದ ಮತ್ತೆ ಹುಬ್ಳಿಯಿಂದ ಸಂಗೊಳ್ಳಿಗೆ ಹೋದ್ವಿ. ಕರೆಕ್ಟಾ? ಎಲ್ಲ ಲಗೇಜ್ ಎಲ್ಲ ಅವ್ರ ಹತ್ರ ಅರ್ಧಕ್ಕರ್ಧ ಲಗೇಜ್ ಅವ್ರ ಹತ್ರನೇ ಇದೆ. ಬರೀ ಬಾಕಿ ನಮ್ಮ ಹತ್ರ ಬರೀ ಒಂದು ಚೆಕ್ ಇನ್ ಬ್ಯಾಗ್ ಮತ್ತೆ ಒಂದು ಬ್ಯಾಕ್ ಪ್ಯಾಕ್ ಇದ್ದಿತ್ತು. ಬಟ್ ಅದೇ ಟೈಮು ವೆನ್ ಐ ವೆಂಟ್ ಅಗೇನ್ಸ್ಟ್ ದ ಶೋಗ್ ಅಗೇನ್ಸ್ಟ್ ಆಗಿ ನಿಂತಾಗ ದ ಓನ್ಲಿ ಪ್ರಾಬ್ಲಮ್ ವಾಟ್ ಹ್ಯಾಪನ್ ವಾಸ್, ಆಚೆ ಬರುವಾಗ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾಕಂದ್ರೆ ಅಷ್ಟು ದೊಡ್ಡ ಲಗೇಜು 1 ಮಂತ್ ಫುಲ್ ಕವರ್ ಆಗೋ ತರ ನಮಗೆ ಕರ್ಕೊಂಡು ಹೋದ್ರು. ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಮಾಡಿದ್ರ ಬಟ್ಟೆಗಳನ್ನೆಲ್ಲ ತಗೊಳ್ಳಿಕ್ಕೆ? ಅದ್ ಹೇಳ್ತೀನಿ. ಸೊ ಈಗ ಕರ್ಕೊಂಡು ಹೋದ್ರು, ಅಷ್ಟೆಲ್ಲ ದೊಡ್ಡ ಲಗೇಜ್ ಎಲ್ಲ ತಗೊಂಡೋಗಿ 1 ಮಂತ್ ಫುಲ್ ಏನೇನ್ ಶಾಪಿಂಗ್ ಎಲ್ಲ ಬೇಕೋ ಅದೆಲ್ಲ ಮಾಡ್ಕೊಂಡು ಆಮೇಲೆ ತಗೊಂಡೋಗಿದ್ದು. ತಗೊಂಡು ಹೋದಾದ್ಮೇಲೆ ವಿ ಹ್ಯಾಡ್ ಆಲ್ಮೋಸ್ಟ್ 7 ಲಗೇಜಸ್ ಇತ್ತು ನಮ್ಮ ಜೊತೆ. 7 to 6 ಲಗೇಜಸ್ ಇತ್ತು. ಆ 6 ಲಗೇಜನ್ನು ಹೋಗುವಾಗ ಮಾತ್ರ ಅಷ್ಟು ರಾಯಲ್ ಆಗಿ ಕರ್ಕೊಂಡೋಗಿ ಬರೋವಾಗ ವಾಪಸ್ ಕಳಿಸುವಾಗ ಬಸ್ಸಲ್ಲಿ ಕಳಿಸ್ಕೊಟ್ರು. ನೋ ಪ್ರಾಬ್ಲಮ್, ದಟ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಅವ್ರಿಗೆ ಹೆಂಗ್ ಕನ್ವೀನಿಯನ್ಸ್ ಆಗುತ್ತೋ ಹಂಗೆ ಕಳಿಸಿ. ದಟ್ 600 rupees ಏನು ಒಂದು ದೊಡ್ಡ ವಿಷಯನೇ ಅಲ್ಲ ನನಗೆ. ಆಯ್ತಾ? ಒಂದು ಬಸ್ ಟಿಕೆಟ್ ತಗೊಳ್ಳೋದು ಏನು ದೊಡ್ಡ ವಿಷಯ ಅಲ್ಲ. ಆದ್ರೆ ಬಸ್ ಟಿಕೆಟ್ ಅವ್ರು ಅರೇಂಜ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಲಗೇಜ್ ಎತ್ತಿಡಕ್ಕೂ ಯಾವನೂ ಬಂದಿಲ್ಲ. ಅಷ್ಟು ಲಗೇಜ್ ಇತ್ತು. ನೋಬಡಿ ಕೇರ್. ಕಾರಣ ಬಂದ್ಬಿಟ್ಟು ಇವ್ರ ಹತ್ರ ಪರ್ಮಿಷನ್ ಕೇಳ್ಬೇಕಾಗಿತ್ತು. ಸರ್ ಇಟ್ಕೊಡ್ಲಾ ಅಂತ ಹೇಳ್ಬಿಟ್ಟು ಅಷ್ಟು ಅವ್ರನ್ನ ರೂಲ್ ಮಾಡಿ ಅಷ್ಟು ಅವ್ರನ್ನ ಹಂಗಿಟ್ಸಿ ನಾನು ಏನ್ ಮಾಡಿದೆ? ಏನು ಮಾಡಿಲ್ಲ. 1-2 ಲಗೇಜ್ ಅಣ್ಣ ಎತ್ತಿದ್ರು ಮೇಲೆ, ಬಾಕಿ ಎಲ್ಲ ಲಗೇಜು ನಾನು ಕಾರೊಳಗಡೆ ಡಂಪ್ ಮಾಡಿ ಅವ್ರಲ್ಲಿ ಆರೋಗ್ಯ ಸ್ಟಾರ್ಟ್ ಆಗಿತ್ತಾ ನಿಮ್ಮ ಮೇಲೆ? ಅಬ್ಸಲ್ಯೂಟ್ಲಿ. ಇವತ್ತು ನಾನು ಶೋ ಇಂದ ಆಚೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ 1 hour ಅಲ್ಲೇ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು. ಯಾರು ಬಂದು ಮಾತಾಡ್ಸಿಲ್ಲ ಅಂತ ಹೇಳ್ತಾ ಇದಾರಲ್ಲ. ಆಶ್ಮೇಲೋಗ್ ಬಂದ್ಬಿಟ್ಟು ಒಂದು ಗುಡ್ ಬೈನೂ ಹೇಳಿಲ್ಲ, ನಮಗೂ ಗುಡ್ ಬೈ ಹೇಳಿಲ್ಲ. ಇವರು ಯಾರಿಗೆ ಹಳ್ಳಿಯವ್ರಿಗೂ ಗುಡ್ ಬೈ ಹೇಳಿಲ್ಲ ಅಂತ ಹೇಳಿ ಬಿಟ್ರ ಹೇಳಕ್ಕೆ. ಫೋಕಸ್ ಬಂತಲ್ಲ ಕ್ಯಾಮ್ರಾ ಹಂಗೆ ಮುಖದ ಮೇಲೆ. ಹೌದಾ? ಹಳ್ಳಿ ಜನಕ್ಕೆ ಅವಕಾಶ ಕೊಡ್ಲಿಲ್ವಾ? ಒಂದ್ ಕಂಟೆಸ್ಟೆಂಟ್ಗೂ ಬಾಯ್ ಹೇಳಿಲ್ಲ ನಾನು. ರೀಸನ್ ಏನು? ಯಾಕಂದ್ರೆ ಹೇಳಿದ ತಕ್ಷಣ ಈಗ ಅಕುಲ್ ಬೈ ಏನ್ ಮಾಡ್ತಾರೆ, ಇಲ್ಲ ಬೈ ನಾನು ಹೋಗ್ತೀನಿ ಅಂತ ಕೈ ಎತ್ತೀನ ನಾನು. ಹೇಳಿದ ತಕ್ಷಣ ಅಕುಲ್ ಬೈ ಬಂದ್ಬಿಟ್ಟು ಇಲ್ಲ ನೀವ್ ಹೋಗ್ಬೇಡಿ ಇರಿ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಕುಲ್ ಬೈ ಹೋಗ್ತಾರೆ. ಕರೆಕ್ಟಾ? ಅದ್ ಪ್ರೋಮೋದಲ್ಲಿ ನೀವು ನೋಡಿರ್ತೀರಾ. ಅಕುಲ್ ಬೈ ನಡ್ಕೊಂಡು ಹೋಗ್ತಾರೆ. ಹೇಳಿದ ತಕ್ಷಣ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ಲ ಶೇಡಿಗೆ ಬಂದಿದ ತಕ್ಷಣ, ನೆರಳಿಗೆ ಸ್ವಲ್ಪ ಬಂದಿದ ತಕ್ಷಣ ಕಂಟೆಸ್ಟೆಂಟ್ ಮ್ಯಾನೇಜರ್ ಇದಾರಲ್ಲ ರಕ್ಷಿತಾ ಅವರು, ಇಲ್ಲ ನೀವ್ ಇಲ್ಲೇ ಇರಿ, ಬೇರೆ ಹುಡುಗಿರೆಲ್ಲ TT ಹತ್ರ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಬೇರೆ ಹುಡುಗಿರನ್ನ TT ಹತ್ರ ಕಳಿಸ್ಬಿಟ್ಟು ನಮಗ್ ಮಾತ್ರ ಫೋಕಸ್ ಹಾಕಿದ್ರು. ಏನಕ್ಕೆ ನಾವ್ ಇಲ್ಲಿ ನಿಂತಿದೀವಿ ಅಂತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಗೊತ್ತಾಗಿದ್ದು ನಮ್ಗೆ ಬಾಯ್ನೇ ಹೇಳಕ್ ಹೇಳಿಲ್ಲ, ಗುಡ್ ಬೈ ಹೇಳಕ್ ಹೇಳಿಲ್ಲ ಯಾವ ಕಂಟೆಸ್ಟೆಂಟ್ ಹತ್ರನು. ವಿ ಸ್ಟ್ರೇಟ್ ವೆಂಟ್ ಹೋಮ್, ಪ್ಯಾಕ್ಡ್ ಅವರ್ ಲಗೇಜ್ ಅಂಡ್ ದೆನ್ ಗಾಟ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನಿಮ್ಮ ಚಾಪ್ಟರ್ ದಿ ಎಂಡ್ ಕ್ಲೀನ್ ಆಗಿ ಆಗೋಕೆ ಬಿಟ್ಟಿಲ್ಲ. ಕ್ಲಾರಿಟಿನೇ ಸಿಕ್ಕಿಲ್ಲಲ್ಲ ಅವರಿಗೆ. ಅದಕ್ಕೇನೆ ನಾನು ಇಲ್ಲಿ ಕೂತಿರೋದು ಇದೆಲ್ಲ ಆಯ್ತು ಅಂತ ಹೇಳಿ.
ಅದಕ್ಕೋಸ್ಕರ ಅಂತ ಒಂದಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ. ಯಾಕಂದ್ರೆ ಒಂದು ಪ್ರೋಗ್ರಾಮ್ಗೆ ಹೋಗ್ತಾ ಇದ್ರ ಅಂದ್ರೆ ಕರೆಕ್ಟ್ ಒಂದು ಝೀ ಅನ್ನೋ ಇದಕ್ಕೆ ಹೀಗೆ ಕಾಣಿಸ್ಕೋಬೇಕು ಅನ್ನೋ ಖುಷಿ ಇರುತ್ತೆ, ಕರೆಕ್ಟ್ ಹಂಬಲ ಇರುತ್ತೆ. ಕರೆಕ್ಟ್ ನಾನೊಂದು ಒಳ್ಳೆ ರೀತಿನಲ್ಲಿ ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡು ಹೋಗಿರ್ತೀರ. ಸೊ ಆ ಆಸೆ ಏನಾಯ್ತು? ಇಷ್ಟೆಲ್ಲ ಆದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು? ಇಷ್ಟೆಲ್ಲ ಆದ್ಮೇಲೆ ಒಳ್ಳೇದಾಯ್ತು ನಾನು ಆಚೆ ಬಂದಿದ್ದು. ಯಾಕಂದ್ರೆ ಕೈ ಕಾಲ್ ಮುಂಚೆ ಇದ್ದಿದ್ದೇ ಮುರ್ಕೊಂಡೆಲ್ಲ- ಇತ್ತು. ಮುಂಚೆ ಇಲ್ಲ. ಈಗ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಈಗ ಎಲ್ಲ ಶೋಗೆ ಹೋಗುವಾಗ ಒಂದಷ್ಟು ಇನ್ವೆಸ್ಟ್ ಮಾಡಬೇಕು, ಇಷ್ಟೆಲ್ಲ ಮಾಡಬೇಕು ಅಂತ ಇದೆ ತಾನೆ. ಈಗ ಲಾಸ್ಟಲ್ಲಿ ಏನಾಯ್ತು, ಫಸ್ಟ್ ಆಫ್ ಆಲ್ ಅವ್ರು ದುಡ್ಡೇ ಕೊಡ್ತಾ ಇಲ್ಲ. ವೀಕ್ಲಿ ಪೇಮೆಂಟ್ ಅನ್ನೋದೇ ಇಲ್ಲ. ಮಂತ್ಲಿ ಪೇಮೆಂಟ್ ಬಿಡಿ, ವೀಕ್ಲಿ ಪೇಮೆಂಟೇ ಇಲ್ಲ ಅಲ್ಲಿ. ನಾನು ಏನಕ್ಕೆ ಯಾವ ಕಾರಣಕ್ಕೆ ಗೊತ್ತಿಲ್ಲ. ಬಿಕಾಸ್ ಅದ್ರ ನ್ಯೂ ಚಾನಲ್ ಇರ್ಬೋದು, ನ್ಯೂ ಪ್ರೋಗ್ರಾಮ್ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು, ಅದು ಅವ್ರವ್ರ ಕಾರಣ. ಕೇಳಲಿಲ್ವಾ? ಇಲ್ಲ ಕೇಳಿದೀವಿ. ನಾನು 2-3 ಸರಿ ಕೇಳಿದೀನಿ ಏನಕ್ಕೆ ಪೇಮೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಉತ್ತರನೇ ಕೊಟ್ಟಿಲ್ಲ. ಇಲ್ಲ ಮ್ಯಾಮ್ ಪೇಮೆಂಟ್ ಇಲ್ಲ ಅಂತ ಹೇಳಿದ್ರು. ಇದೆಲ್ಲ ಬೇಸಿಕ್ ನಾಲೆಜ್ ಇಂದ ಗೊತ್ತಾಗಿನೇ ನಾನು ಹೋಗಿದ್ದು ಶೋ ಒಳಗಡೆ. ದಟ್ ಇಸ್ ನಾಟ್ ಅ ಬಿಗ್ ಡೀಲ್. ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ನಾನು ಆಲ್ರೆಡಿ ಅಗ್ರಿ ಮಾಡಿನೇ ಹೋಗಿರೋದು ಪೇಮೆಂಟ್ ಇಲ್ಲ ಅನ್ನೋದಕ್ಕೇನೆ. ಪೇಮೆಂಟೇ ಇಲ್ಲದೆ ಇರೋ ಕಾರಣಕ್ಕೆ ನಾನು ಏನಕ್ಕೆ ಶಾಪಿಂಗ್ ಮಾಡಬೇಕು? ನನ್ನ ಹತ್ರ ಇರೋದಿತ್ತು ಇದ್ದೇ, ನನ್ನ ಹತ್ರ ಏನೇನು ಥಿಂಗ್ಸ್ ಇದೆ ಅದ್ರ ಜೊತೆನೆ ನಾನು ಅಡ್ಜಸ್ಟ್ ಮಾಡ್ಕೊಂತೀನಿ. ಮ್ಯಾಕ್ಸ್ ಅಂದ್ರೆ ಇನ್ವೆಸ್ಟ್ ಮಾಡಿದ್ದು ನಾನು 20,000 ಅಷ್ಟೇ. ಬಿಟ್ರೆ ಬೇರೆಯವ್ರ ತರ ಎಲ್ಲ 2 ಲಕ್ಷ ಅಲ್ಲ ಅಷ್ಟೆಲ್ಲ ಮಾಡಿದ್ರೆ ಹೋಗ್ತಾ ಇದ್ದೆ ನಾನು ದೇಶಾಂತರ. ಪರವಾಗಿಲ್ಲ. ಹೌದು ಮನಸ್ಥಿತಿ ಅಂಡ್ ಬಡ್ಜೆಟ್ ಅಲ್ಲಿ ಒಂದು ಮಾಡ್ಕೊಂಡು ಹೋಗ್ಬೇಕು ಅನ್ನೋದಿದೆ. ಹೌದು.